ಶ್ರೀ ಗುರುಗಣಾಧಿಪತಯೇ ನಮಃ. ಅಂಬುರುಗದಳನೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳ್ ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸರ ವಾಡಿಯರ ಪಾದಾಂಬುಜಕ್ಕೆ ಒಡಮೊಡುದ ವರ್ಣಿವೆ ನೀ ಕಥಾಮೃತವ. ಬಾಹ್ಯ ಪ್ರಪಂಚವನ್ನೆಲ್ಲ ಮರೆತು ನಿರ್ಲಿಪ್ತನಾಗಿ ಸಾತ್ಮಾರಾಮನಾಗಿ ತಪಸ್ಸಿನಲ್ಲಿ ತೊಡಗಿಸಿಕೊಂಡಿದ್ದವನು ನಾನು. ಲೋಕದ ಸುಖಕ್ಕಾಗಿ ನನ್ನ ತೊಡಗಿಸಿಕೊಳ್ಳಬೇಕು. ಸರ್ವರೂ ಕೂಡ ಶಾಂತಿಯಿಂದಿರಬೇಕು, ಲೋಕವೇ ನೆಮ್ಮದಿಯಿಂದಿರಬೇಕು. ಈ ಸದಿಚ್ಛೆಯಿಂದಲೇ ಸಂಕಲ್ಪಭರಿತನಾಗಿ ತಪಸ್ಸನ್ನಾಚರಿಸುತ್ತಾ ಇದ್ದವ ನಾನು. ಪ್ರಕೃತಿಯ ಪರ್ಣಶಾಲೆಯ ನಡುವೆ, ಅರಣ್ಯ ರಮಣೀಯ ವಿಲಾಸ ಕ್ಷೇತ್ರದ ನಡುವೆ ಪ್ರಗತಿಯ ಸಂಕೇತವನ್ನೇ ಲಕ್ಷ್ಯವನ್ನಾಗಿರಿಸಿಕೊಂಡು ತಪಸ್ಸಿನಲ್ಲಿದ್ದಂತಹ ನನ್ನ ಮನದೊಳಗೆ ಏನೋ ಕಸಿಬಿಸಿ ಉಂಟಂದಾಗಿ ಒಮ್ಮೆಲೆ ಕಣ್ತೆರೆದು ನೋಡುತ್ತೇನೆ. ಏನಿದಾಶ್ಚರ್ಯ! ಹಸಿರ ನೆಲವೆಲ್ಲವೂ ಕೂಡ ಬಿರಿದ ಬೆಂಗಾಡಾಗಿ ಹೋಗಿದೆ. ನಾ ಕೇಳುತ್ತಾ ಇದ್ದಂತಹ ಕೂಜನಗಳೆಲ್ಲವೂ ಕೂಡ ಮರೆಯಾಗಿ ಅದಕ್ಕೆ ಬದಲಾಗಿ ಏನು ಕೇಳ್ತಾ ಇದ್ದೇನೆ. ಜನರ ಗೋಳಿನ ಸಿಡಿಲ ಹೊಯ್ಲಿಗೆ
ಉಳಿದಿದ್ದವನು ಧಿಂಗರೆದ್ದೆ ನಾನು. ಯಾಕೆ ಈ ಪರಿವರ್ತನೆ, ಯಾಕೆ ಹೀಗಾಯಿತು ಎನ್ನುವ ಹಾಗೆ ನಾ ಲಕ್ಷ್ಯ ಹರಿಸಿದ್ರೆ, ನಾ ತಪಸ್ಸಿಗೆ ಕುಳಿತುಕೊಳ್ಳುವಾಗ ಈ ಪವಿತ್ರ ಮೌನದ ದಿಗಂತಗಳಲ್ಲಿ ಅನುರಣಿತಗೊಳ್ಳುತ್ತಾ ಇದ್ದದ್ದು ಹಕ್ಕಿಗಳ ಝೇಂಕಾರ ಮಾತ್ರವೇ ಹೊರತು ಮತ್ತೇನೂ ಅಲ್ಲ. ಆ ಝೇಂಕಾರವೇ ನನ್ನ ಪಾಲಿಗೆ ಓಂಕಾರವಾಗಿ ಲೋಕಕ್ಷೇಮವನ್ನೇ ಲಕ್ಷ್ಯವನ್ನಾಗರಿಸಿಕೊಂಡು ತಪಶ್ಚರ್ಯಲ್ಲಿ ತೊಡಗಿಸಿಕೊಂಡವ ನಾನು. ಆದರೆ ಈ ಹೊತ್ತಿಗೆ ಜನರ ಕಂಬನಿಯವು ಇದು. ಆ ಒಬ್ಬೆ ನನ್ನ ಕಿವಿ ತಮಟಗಳಿಗೆ ಪಡೆದು ನನ್ನ ಅಂತರಂಗವನ್ನೇ ಅಲ್ಲಾಡಿಸಿ ಬಿಟ್ಟಿತಲ್ಲ. ಯಾರಿಂದ ಕಷ್ಟ, ಯಾಕೀ ಕಷ್ಟ, ಯಾರಿಗೆ ಕಷ್ಟ ಎನ್ನುವ ಹಾಗೆ ಕಣ್ತೆರೆದು ನೋಡಿದರೆ ನಮ್ಮವರೆಲ್ಲರೂ ಕೂಡ ಒದ್ದಾಡುತ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಅನ್ನಕುಮಾರನ ಬಸುರಿಯಾದಳ ಭೂಮಿದೇವಿ ಇಂತಹ ನೆಗಳತೆಗೆ ಪಾತ್ರವಾಗಿತ್ತು ಈ ಪುಣ್ಯನೆಲ. ಆದರೆ ಈ ಹೊತ್ತಿಗೆ ಈ ಧರಣಿಯನ್ನೊಮ್ಮೆ ನೋಡುತ್ತೇನೆ, ಸೀಳು ಸೀಳಾಗಿ ಹೆಜ್ಜೆಡಿಯುವುದಕ್ಕೆ ಕಷ್ಟವಾಗುತ್ತಾ ಇರುವಂತಹ ಪರಿಸ್ಥಿತಿಯಲ್ಲಿ ಕಾಪಾಡಿ ಕಾಪಾಡಿ ಎನ್ನುವಂತಹ ಧ್ವನಿ ನನ್ನ ಅಂತರಂಗವನ್ನು ಎಚ್ಚರಿಸಿತು. ಲೋಕಕ್ಷೇಮಕ್ಕಲ್ವೇ ನನ್ನ ತಪಸ್ಸು. ನಮ್ಮವರೆಲ್ಲರೂ ಕೂಡ ಒದ್ದಾಡುತ್ತಾ ಇರುವಾಗ ಆತ್ಮೋನ್ನತಿ ಮಾಡುತ್ತೇನೆ ಎನ್ನುವಂತಹ ನಿಲುವಿನಿಂದ ನಾ ತಪಸ್ಸೆಯಲ್ಲಿ ತೊಡಗಿಸಿಕೊಂಡ್ರೆ ಅದಕ್ಕೆ ಅರ್ಥ ಉಂಟಾ ಹೇಳಿ? ಮನುಷ್ಯ ಹೃದಯಗಳನ್ನು ಮಾನವತಾವಾದದ ಪ್ರಬಲದಾರದೊಂದಿಗೆ ಪೋಣಿಸಬೇಕು ಎನ್ನುವಂತಹ ಉದ್ದೇಶದಿಂದಲೇ ತೊಡಗಿಸಿಕೊಂಡವನು ನಾನು. ಈ ಹೊತ್ತಿಗೆ ಆ ನಿಲುವಿನಿಂದ ಹೊರಬಂದು ವ್ಯವಹರಿಸಿದೆ ಅಂತಾದರೆ ನಾನು ಸ್ವಾರ್ಥಿಯಾಗುವುದಿಲ್ಲ. ವಸುದೆಯಲ್ಲಿರುವವರೆಲ್ಲರೂ ಕೂಡ ನನ್ನ ಕುಟುಂಬಿಕರು ಎನ್ನುವಂತಹ ನಿಲುವಿನಿಂದಲೇ ತೊಡಗಿಸುತ್ತಾ ಬಂದವು ನಾನು ಇದು ತನಕವೂ ಕೂಡ. ನಮ್ಮವರು ಕಣ್ಣೀರಿಡುತ್ತಾ ಇದ್ದಾರೆ, ನನ್ನವರು ಗೋತಡಿತಾ ಇದ್ದಾರೆ ಅಂತಾಗುವಾಗ ಆ ಕಣ್ಣೀರನ್ನು ಒರೆಸಬೇಕಾದಂತಹ ಅನಿವಾರ್ಯತೆ ನನಗುಂಟು. ನನ್ನ ಸಂಕಲ್ಪವೇ ಹಾಗೆ. ನಾಳಿನ ಬದುಕಿನ ಇರುಳಿನ ತಿರುವಿಗೆ ದೀಪವನ್ನಿಡಬೇಕು, ಮಾನವ ಬದುಕಿನ ನೋವಿಗೆ ನಲಿವಿಗೆ ದನಿಗೂಡಿಸಬೇಕು ಎನ್ನುವ ಹಾಗೆ. ಆದ್ದರಿಂದಲೇ ಆ ಕೂಗು, ಆ ನೋವಿನ ಕೂಗು, ಆ ಆಕ್ರಂದನ ಎಲ್ಲಿಂದ ಬರುತ್ತದೆ ಇದನ್ನೇ ಲಕ್ಷ್ಯವಾಗಿರಿಸಿಕೊಂಡು ನಡೆಯಿದ್ದೇನೆ. ಹಸಿವಿನ ತೀವ್ರತೆ ಎಷ್ಟಿದೆ ಎನ್ನುವುದನ್ನು ಈ ಹೊತ್ತು ಗಮನಿಸುತ್ತಾ ಇದ್ದೇನೆ. ನಾಯಿಯ ಮಾಂಸವೊಂದನ್ನು ತಿನ್ನುವುದಕ್ಕೆ ಹಬಹಬಿಸುತ್ತಿರುವಂತಹ ಬ್ರಹ್ಮ ಸಮೂಹ, ಜಗತ್ತಿನ ಮೂಲಭೂತವಾದಂತಹ ಸತ್ಯವನ್ನು ಅರಿತವರು, ಯಾವ ಕಾಲಕ್ಕೂ ಮತ್ತಾರಿಗೂ ಹಿಂಸೆಯನ್ನು ಮಾಡದವರು, ಈ ಹೊತ್ತಿಗೆ ನಾಯಿ ಮಾಂಸವನ್ನು ತಿನ್ನುವಷ್ಟರ ಮಟ್ಟಿಗೆ ಧರೆಗೆ ಕ್ಷಾಮ ಒಡರಿದೆ ಅಂತ ಹೇಳಿದ್ರಲ್ಲ. ಯಾಕೆ ಸಹೋದರ ನೀನು ಯಾಕೆ ಹೀಗೆ ಮಾಡ್ತಾ ಇದ್ದಿ ಅಂತ ಕೇಳಿದರೆ, ಅಯ್ಯ ಪುಣ್ಯಾತ್ಮ, ಹಸಿವಿನ ತೀವ್ರತೆ ಏನು ಎನ್ನುವುದನ್ನು ನೀನು ಹೇಗೆ ಅರ್ಥ ಮಾಡಿಕೊಳ್ಳುತ್ತೀ ನಮಗೆ ಗೊತ್ತಿಲ್ಲ. ನಮ್ಮವರೆಲ್ಲರನ್ನು ಕೂಡ ಕಳೆದುಕೊಂಡೆವು. ತಿನ್ನುವುದಕ್ಕೆ ಏನೂ ಇಲ್ಲದೆ ನಮ್ಮವರೇ ನಮ್ಮ ಕಣ್ಣೆದುರಿಗೆ ಸಾಯುವಂಥ ಸ್ಥಿತಿ ಒದಗಿ ಬಂದಿದೆ. ಅದಕ್ಕಾಗಿ ಏನನ್ನಾದರೂ ತಿಂದುಕೊಂಡು ಈ ಜೀವವನ್ನು ಉಳಿಸಿಕೊಳ್ಳು. ಜೀವ ಇದ್ದರೆ ತಾನೇ ನಾಳೆ ಸಾಧನೆಗೆ ಹೇತುವಾದದ್ದನ್ನು ಮಾಡಲಿಕ್ಕಾಗುವುದು. ಆದ್ದರಿಂದಲೇ ಈ ನಿಲುವಿನಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ತಾ ಇದ್ದೇವೆ ಅಂತ ಹೇಳುವಾಗ ತಡೆಯಿರಿ ಅಂತ ತಡೆದಿದ್ದೇನೆ. ಹಾಗೆ ಮಾಡುವುದು ಸರಿಯಲ್ಲ. ಹೀಗಾಗುವುದಕ್ಕೆ ಕಾರಣ ನಮ್ಮದಾದಂತಹ ಕರ್ಮ. ನಾವು ಕರ್ಮದ ಮೂಲಕ ಅದನ್ನು ಸರಿ ಮಾಡಿಸಿಕೊಳ್ಳಬೇಕು. ನಿಮಗೆ ಬೇಕಾದ್ದನ್ನೆಲ್ಲ ನಾನು ಮಾಡ್ತೇನೆ ಅಂತ ಹೇಳುವಾಗ ಹನಿ ಹುಣ್ಣು ನೀರಿಲ್ಲ, ಬೆಳೆಯ ಬಂಗಾರವಿಲ್ಲ, ಮಳೆಯಂತೂ ಇಲ್ಲವೇ ಇಲ್ಲ, ಹೇಗಯ್ಯ ಇದನ್ನು ಮಾಡ್ತೀ ಎಂದು ಹೇಳುವಾಗ ಧೈರ್ಯ ಕೊಡಬೇಕಾದದ್ದು ನನ್ನ ಕರ್ತವ್ಯ ತಾನೇ. ಹೆದರದಿರಿ 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 ಬಲು ಕಷ್ಟವಿದನು, ಹೆದರದಿರಿ ಬಲು ಕಷ್ಟವಿದನು, ಪರಿಹರಿಸುವೆನು ಒದಗಿರುವುದ ನುಡಿದು ಸದಯ ಯೋಚಿಸುತ್ತಿರುವುದು ಚಂಡಮರುದನು ಮಾಡ್ವೆ ಇದಕ್ಕೆ ಪುರದೇನು ಬೇಕಿರುತ್ತ
ನಿಮಗದರಿ ಬಂದಂತಹ ಬಲು ಕಷ್ಟವೇನುಂಟು ಎನ್ನುವುದನ್ನು ಅರ್ಥೈಸಿಕೊಂಡೆ. ಅದನ್ನು ಪರಿಹಾರ ಮಾಡುವುದಕ್ಕಾಗಿ ಯಜ್ಞವೊಂದನ್ನು ಮಾಡುತ್ತೇನೆ. ಯಜ್ಞಕ್ಕೆ ಬೇಕಾದಂತಹ ಶೋಭಸ್ಕರಗಳನ್ನು ಪಡೆಯುವುದಕ್ಕೆ ಬೇಕಾಗಿ ಸುರಧೇನುವನ್ನು ಕೇಳುವಿ. ಅವಳ ಮೂಲಕವಾಗಿ ಎಲ್ಲವನ್ನು ಪಡೆದು ಅವರನ್ನೇ ಮೆಚ್ಚಿಸಿ ಈ ಧರೆಗೆ ಮಳೆ ಬರುವ ಹಾಗೆ ಮಾಡಿ ಬೆಳೆ ಬೆಳೆಯುವ ಹಾಗೆ ಮಾಡ್ತೇನೆ. ಕ್ಷಣ ಹೊತ್ತು ಸೈರಣೆಯಿಂದಿರಿ. ಅದು ತನಕ ನೀವು ದೇಹವನ್ನು ನಿಯಂತ್ರಿಸುವ ಬಗೆ ಹೇಗೆ ಎನ್ನುವುದಕ್ಕೆ ಯೋಗ ಮಾರ್ಗವನ್ನು ಬೋಧಿಸುತ್ತೇನೆ ಅಂತ ಹೇಳಿ ಸಮಾಧಾನ ಮಾಡಿ ಅವರಿಗೆ ಯೋಗ ಪಥವನ್ನು ಹೇಳಿ ಅಲ್ಲಿಂದ ಹೊರಟು ಬಲು ದೂರ ಬಂದಾಯಿತು. ನನಗೇನು ನಾಲ್ಕಲೋಕಕ್ಕೆ ಹೋಗಲಿಕ್ಕೆ ಬೇರೆ ರಸ್ತೆ ಹೇಳಿಕೊಡ ದಾರಿ ಹೇಳಿಕೊಡಬೇಕಾದಂಥ ಅನಿವಾರ್ಯತೆ ಇಲ್ಲ ತಾನೆ. ಮನೋವೇಗದಿಂದ ಸಂಚರಿಸಬಲ್ಲವನು ನಾನು. ಆದ್ದರಿಂದಲೇ ಜನರ ಕಂಬನಿಯನ್ನು ಒರೆಸುವುದಕ್ಕೆ ಬೇಕಾಗಿ ನಾಲ್ಕಲೋಕಕ್ಕೆ ಹೋಗ್ತೇನೆ. ದೇವೇಂದ್ರನಲ್ಲಿ ಮಾತಾಡಿ ಬಂದ ಆಯ್ತಲ್ಲ, ಸುರಧೇನುವಾದಂತಹ ಕಾಮಧೇನುವನ್ನು ಕಳುಹಿಸಿಕೊಡು ಅಂತ ಕೇಳಿದರೆ ವರ್ಣಲೋಕಕ್ಕೆ ಹೋಗಿರ್ಬಳಾಕೆ. ಹಾಗಾದರೆ ಜನರ ಕಣ್ಣೀರನ್ನು ಒರೆಸುವುದಕ್ಕೆ ಸಾಧ್ಯವಿಲ್ಲವೇ? ಸಾಧ್ಯ ಉಂಟು. ಅವಳ ಮಗಳಾದಂತಹ ನಂದಿನಿ ಕಾಮಧೇನು ಅಷ್ಟೇ ಸಾಮರ್ಥ್ಯವಂತಳಿದ್ದಾಳೆ. ಹಾಗಂತ ಅವಳ ಮೇಲೆ ನನಗೆ ಅಧಿಕಾರವಿಲ್ಲ, ಹೋಗು ಎನ್ನುವ ಹಾಗೆ ನಾ ಹೇಳುವ ಹಾಗಿಲ್ಲ. ಅವಳನ್ನು ನೀವು ಒಡಂಬಡಿಸಿ ಕರೆದುಕೊಂಡು ಹೋಗುತ್ತೀರಿ ಅಂತಾದರೆ ನಮ್ಮ ಆಕ್ಷೇಪವೇನಿಲ್ಲ ಎನ್ನುವ ಹಾಗೆ ಎಲ್ಲಿ ನಂದಿನಿ ವಿಹರಿಸುತ್ತಾಳೋ ಆ ವನವನ್ನು ತೋರಿಸಿಕೊಟ್ಟದ್ದಾಗಿದೆ. ಇನ್ಯಾಕೆ ಮಾತಿಗೆ ಇದು ವೇಳೆಯಲ್ಲ ಎನ್ನುವುದನ್ನು ಅರ್ಥೈಸಿಕೊಂಡಿದ್ದೇನೆ. ನಡೆಯುತ್ತೇನಂತೆ ನಂದಿನಿ. ಜನನಿ ಜಯ ಜಯ ಸುರನಂದಿನಿ ಜಯ ಭಾಗ್ಯದಾಯಿನಿ ಜಯ ಜಯ ಕಾಮಿನಿ ಯುವ ನಂದಿನಿ ಜಯ ಕಾಮಧೇನು ಸುತೆ ನಂದಿನಿ ಜಯ 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 ಜಯ. ವೇದ ರೂಪಿಣಿ ನೀನೆ, ಪ್ರಮೋದ ರೂಪಿಣಿ ನೀನೆ, ವಿಶ್ವಸೇನ ರೂಪಿಣಿ ನೀನೆ, ಕ್ಷೇಮ ರೂಪಿಣಿ ನೀನೆ, ಭಾಗ್ಯ ರೂಪಿಣಿ ನೀನೆ, ಭವದ ಸೌಭಾಗ್ಯ ರೂಪಿಣಿ ನೀನೆ, ಲೋಕ ಶಕ್ತಿ ರೂಪಿಣಿ ನೀನೆ, ಸರ್ವ ಮಂತ್ರ ರೂಪಿಣಿ ನೀನೆ ಎನ್ನುವ ಹಾಗೆ ಅರ್ಥೈಸಿಕೊಂಡು ಸಕಲ ಶಕ್ತಿಗಳು ಕೂಡ ಅಂಚಮಾತ್ರದಿಂದ ನನ್ನೊಳಗಿದ್ದಾರೆ ಎನ್ನುವುದನ್ನು ತಿಳಿದೆ ನಮೋ ಗೋಭ್ಯ ಎನ್ನುವಂತಹ ಭಾವದಿಂದಲೇ ಲೋಕ ಮೂರನ್ನು ಕಾಪಾಡಬಲ್ಲಂತಹ ಮಹಾಶಕ್ತಿಗೆ ಜಾಬಾಲಿನ ಬೆಳಕನ್ನು ಮುಡಿವಾಗುತ್ತಾ ಇದ್ದಾನೆ, ಮುಡಿವಾಗುತ್ತಾ ಇದ್ದಾನೆ, ಮುಡಿವಾಗುತ್ತಾ ಇದ್ದಾನೆ. ಭಕ್ತಿ ಭಾವದಿ ಕೈನ ಪೂಜನದಿ ಇತ್ತ
ನನ್ನ ದೇಹಕ್ಕೆ ಒಪ್ಪುವಂತಹ ಸ್ವಭಾವ. ಆ, ಆದರೆ ಸ್ವಾಮಿ, ನೀವು ಆಗಮಿಸಿದಂತಹ ನಂತರದಲ್ಲಿ ನಾನು ತಲೆಯಾಡಿಸಿದ್ದು ಸ್ವಭಾವಕ್ಕನುಗುಣವಾಗಿ ಅಲ್ಲ, ಆ, ವೇದೋಕ್ತವಾಗಿ ಮಂತ್ರೋಕ್ತವಾಗಿ ವಿಧ ವಿಧವಾಗಿ ನನ್ನನ್ನು ನೀವು ಸ್ತುತಿಸುವುದರೊಂದಿಗೆ ಆ, ಆರತಿಯನ್ನು ಬೆಳಗಿ ನಿಮ್ಮ ಅಂತರಂಗದ ಭಕ್ತಿಯನ್ನು ಭಾವವನ್ನು ಪ್ರಕಟಪಡಿಸಿದವರೇ ಇದ್ದೀರಿ. ಆ, ಆದ್ದರಿಂದಲೇ ನಾನು ಬಹಳ ಮೆಚ್ಚುಗೆಯನ್ನು ಹೊಂದಿದವಳಿಗೆ, ಆ, ವೇದ ಮಂತ್ರದಿಂದ ಮೋನವನ್ನು ಹೊಂದಿದವಳು ನಾನು. ಆ ಕಾರಣದಿಂದಲೇ ಆಡಿಸುತ್ತಿರುವಂತಹ ತಲೆಯನ್ನೊಮ್ಮೆ ಎತ್ತಿ ನಿಮ್ಮ ಮುಖಾವಲೋಕನವನ್ನು ಮಾಡಿದರೆ ಮುನಿವರ ಕಡು ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ. ಯಾಕಮ್ಮ? ಯಾಕಂದರೆ ಆ, ಅಂತರಂಗದಲ್ಲಿ ನೀವು ವೈರಾಗ್ಯವನ್ನೇ ಹೊಂದಿದವರು. ವೈರಾಗ್ಯವನ್ನು ಹೊಂದಿದವರಾದರೂ ಕೂಡ ಆ, ಪರೋಕ್ಷವಾಗಿ ಲೋಕದ ಒಳಿತಿಗಾಗಿಯೇ ನಿಮ್ಮ ಕಾಯವನ್ನು ದಂಡಿಸುತ್ತಲೇ ಇರುವವರು. ಆ, ಅರ್ಥಾತ್ ನಿಮಗೇನು ನೀವು ಬೇಡುವವರಲ್ಲ. ಆ, ಏನಿದ್ರೂ ಕೂಡ ಸರ್ವರ ಸ್ವಾಸ್ಥ್ಯವನ್ನು ಆಲೋಚಿಸುತ್ತಾ ನಡೆಯುವವರು. ಆ ಕಾರಣದಿಂದಲೇ ನಿಮ್ಮ ಮುಖದಲ್ಲಿ ಭಾವವನ್ನು ನಾವೆಲ್ಲ ಗುರುತಿಸುವುದಕ್ಕಾಗುವುದಿಲ್ಲ. ಆದರೂ ಏನು ವೇದನೆ ಇದೆ ಎನ್ನುವುದು ಸ್ಪಷ್ಟವಾಗಿದೆ. ಆದ್ದರಿಂದಲೇ ಕೇಳುವುದು, ಇಲ್ಲಿಯವರೆಗೆ ಆಗಮಿಸಿ ನನ್ನನ್ನು ಸಂಸ್ತುತಿಸಿ ಪ್ರಾರ್ಥಿಸುವುದರೊಂದಿಗೆ ಏನಾದರೂ ಬೇಡಿಕೆ ಉಂಟು ಅಂತ ನಾನು ತಿಳಿದುಕೊಂಡವಳು. ತಿಳಿಸಿದರೆ ನಿಮ್ಮ ಆಗಮನ ಏನು ಅಂತ ನನಗೆ ಗೊತ್ತಾಗ್ತದೆ. ಆಲಿಸಬೇಕಮ್ಮ, ಆಲಿಸಬೇಕು. ಕೇಳು. ನಂದಿನಿಯೇ ನೀ ಮಾತ ಕೇಳಮ್ಮ. ಆ, ನಂದಿನಿಯೇ ನೀ ಮಾತ ಕೇಳಮ್ಮ. ಆವರಿಸಲಿಕ್ಕೆ ವಸುಧನಿಗನ ಘೋರತರ ಕ್ಷಾಮ. ಆವರಿಸಲಿಕ್ಕೆ ವಸುಧನಿಗನ ಘೋರತರ ಕ್ಷಾಮ. ಬೆಂದು ಬೇಗುದಿ ಗೋಳಿದುರುತ್ತಿರಲು, ಬೆಂದು ಬೇಗುದಿ ಗೋಳುತ್ತಿರಲು, ಜನವೃಂದ ನಾನದ ಕಂಡು ಸಹಿಸದೆ ಬಂದೆ ಮರೆಯಿಂದ ನಾಗಕ್ಕೆ. ಬಂದೆನಿ ಬರಿಗಿಲ್ದ ನಾಗಕ್ಕೆ. ಇಂದು ನೀನೈದುವುದು ಭೂಮಿಗೆ, ಇಂದು ನೀನೈದುವುದು ಭೂಮಿಗೆ. ನಂದಿನಿಯೇ ನೀ ಮಾತ ಕೇಳಮ್ಮ. ಆ, ಮಾತೆ, ಮುನಿಪತೆ, ಮಾತೆ ಮಾತಾಡುವುದಕ್ಕೆ ಪ್ರಾರಂಭಿಸಿದಳು ಎನ್ನುವುದೇ ನನ್ನೊಳಗೆ ದೋಷಭಾವವನ್ನು ಹುಟ್ಟಿಸಿದಮ್ಮ. ಅಮ್ಮ, ಓ, ಮಾತು ಮುಡಿಯಬೇಕು ಎಂಬುದಕ್ಕಾಗಿ ಇಲ್ಲಿ ತನಕ ಬಂದವನಿದ್ದೆ. ನಾ ಮಾತು ಕೊಟ್ಟು ಬಂದವನಮ್ಮ. ನಮ್ಮವರು 12 ವರ್ಷಗಳ ಕಾಲ ದೀರ್ಘವಾದಂತಹ ಕ್ಷಾಮದಿಂದ ತತ್ತರಿಸಿ ಹೋಗಿದ್ದಾರೆ. ಮಾತಾಡುವುದಕ್ಕೆ ಆಗದಂತಹ ಸ್ಥಿತಿ ಅವರಿಗೆ ಒದಗಿ ಬಂದಿದೆ ತಾಯಿ. ತಿನ್ನುವುದಕ್ಕೆ ಕುಡಿಯುವುದಕ್ಕೆ ಏನಿಲ್ಲದೆ ತತ್ತರಿಸಿ ಹೋದಂತಹ ಅವರ ಗೋಡಿನ ಸ್ಥಿತಿಯನ್ನು ಕಂಡು ಮಮ್ಮನ ಮರುಗಿ ಮಾತೆಯ ಆಶೀರ್ವಾದದಿಂದಲೇ ಅವರಿಗೆ ಔನ್ನತ್ಯವೊಂದನ್ನು, ಅವರಿಗೆ ದೋಷವನ್ನು ಒದಗಿಸಿಕೊಡಬೇಕೆನ್ನುವ ಉದ್ದೇಶದಿಂದಲೇ ಆಗಮಿಸಿದವರಿದ್ದೇನೆ. ಹಾಗಂತ
ಕರ್ಮ ಪ್ರಪಂಚದಲ್ಲಿ ಕರ್ಮಠರಾಗಿ ತೊಡಗಿಸಿಕೊಳ್ಳಬೇಕು ಎನ್ನುವಂತಹ ಸದಿಚ್ಛೆಯುಳ್ಳವರಮ್ಮ ನಾವು. ಅಲ್ಲಿ ನಾವು ಮಾಡುವಂತಹ ಜನಕ್ಕೆ ಬಗೆ ಬಗೆಯಾದಂತಹ ಶೋಭಸ್ಕರಗಳನ್ನು ಅನುಗ್ರಹ ದೃಷ್ಟಿಯಿಂದ ಒದಗಿಸುವುದಕ್ಕೆ, ಜನರ ಕಣ್ಣೀರನ್ನು ಭರಿಸುವುದಕ್ಕೆ, ಮಹಿಯ ಮಾಂಗಲ್ಯವನ್ನು ಶೋಭಿಸುವುದಕ್ಕಾಗಿ ಮಾಂಗಲ್ಯವತಿಯಾಗಿ ನೀ ಇಳಿದು ಬರಬೇಕು, ಭೂಮಿಗೆ ಇಳಿದು ಬರಬೇಕು. ಸ್ವಾಮಿ, ಬಹಳ ಸೊಗಸಾಗಿ ಮಾತನಾಡುವುದಕ್ಕೆ ತೊಡಗಿದೆ. ಇದು ದೇವಭೂಮಿ, ನೀವು ಆಗಮಿಸಿದ್ದು ಕರ್ಮಭೂಮಿ. ಭೂಲೋಕ ನಮಗೆ ಅನ್ನದ ಬಟ್ಟಲು. ಅದಕ್ಕನುಗುಣವಾಗಿ ಅಲ್ಲಿಂದ ನಾವು ಯಾವುದನ್ನು ಪಡೆದಿದ್ದೇವೆ ಅಂದರೆ ದೇವತಾ ವರ್ಗದವರು ಯಾವುದನ್ನು ಪಡೆಯುತ್ತಾರೆಯೋ ಅದಕ್ಕನುಗುಣವಾಗಿಯೇ ಪ್ರತಿಯಾಗಿ ನಾವು ಯಾವತ್ತೂ ಬೇಕಾದುದನ್ನು ಕೊಡುವವರು, ಇಲ್ಲಿಂದಲೇ ಕೊಡುವವರು. ಆದರೆ ನೀವು ಇಂದು ಆಡುತ್ತಿರುವ ವಾಣಿ ನಾನು ಇಂದು ಇಳಿದು ಬರಬೇಕು ಇಳೆಗೆ ಎನ್ನುವ ಹಾಗೆ. ನನಗೆ ಬರುವುದಕ್ಕೆ ಇಷ್ಟ ಇಲ್ಲ ಸ್ವಾಮಿ, ನನಗೆ ಬರುವುದಕ್ಕೆ ಇಷ್ಟ ಇಲ್ಲ. ಬಗೆ ಬಗೆಯಿಂದ ನಾವು ಪೂಜಿಸುವಾಗ ದೋಷ ಭಾವದಿಂದಲೇ ತಲೆಯಾಡಿಸಿದಂತಹ ಹಾನಿಯು ಇಳೆಗೆ ಬರಬೇಕು ಎನ್ನುವ ಹಾಗೆ ಕೋಪಿಷ್ಟರಾಗುತ್ತೀರಿ, ಮುಖ ತಿರುವುವುದಾದರೆ ಕಾರಣ ಬೇಕಲ್ಲ. ನಾನಾ ಬಗೆಯ ಸ್ವಭಾವವನ್ನು ಹೊಂದಿದ ಮನುಜರು ಭುವಿಯಲ್ಲಿದ್ದಾರೆ. ಆದರೆ ಅವರ ಸ್ವಭಾವಗಳು ಯಾಕೆ ಸ್ವಾರ್ಥಕ್ಕಾಗಿಯೇ ಬದಲಾಗುತ್ತದೆ ಹೊರತು ಸರ್ವರ ಸ್ವಾಸ್ಥ್ಯಕ್ಕಾಗಿ ಉಪಯೋಗವಾಗುವುದಲ್ಲ. ಆದ್ದರಿಂದ ಅಲ್ಲಿಗೆ ಬರುವುದಕ್ಕೆ ನನಗೆ ಮನಸ್ಸಿಲ್ಲ ಅಂದದ್ದು. ಅಮ್ಮ, ದ್ವಂದ್ವಾತ್ಮಕವಾದಂತಹ ಪ್ರಪಂಚವನ್ನು ಕರ್ಮಭೂಮಿಯದು ಒಳಿತು ಇರುತ್ತದೆ, ಕೆಡುಕು ಇರುತ್ತದೆ. ಆ ನಿಟ್ಟಿನಲ್ಲಿ ತೊಡಗಿಸಿಕೊಳ್ಳುವವರು ಇದು ದೇವಭೂಮಿ. ಇಲ್ಲಿಯೂ ಕೂಡ ಅಂತಹದ್ದು ನಡೆದೇ ಇರುವಾಗ ಅಲ್ಲಿ ನಡೆದದ್ದು ಇಲ್ಲಿ ನಡೆದಿಲ್ಲ ಅಂತಾದರೆ ಅಂತಹ ಒಂದು ಘಟನೆ ನಿಮಗೆ ಹೇಳಿದ್ರಿಂದಾದರೆ ಬಾಗಿದ ತಲೆಯನ್ನು ಮತ್ತೆ ನಿಮಗೆ ತೋರಿದರೆ ಇಲ್ಲಿಂದಲೇ ಹಿಂದಿರುತ್ತೇನೆ. ಯಾಕಮ್ಮ ಇಂತಹ ಹಲವು ವಿಭಾಗಗಳನ್ನಾಗಿ ಬಿಡಿಸಿ ಹೇಳಬಲ್ಲೆ. ನಿಮಗೆ ಅರ್ಥವಾಗಬೇಕು ಎನ್ನುವ ಕಾರಣಕ್ಕಾಗಿ 4 ವಿಭಾಗಗಳನ್ನು ನಾನು ಹೇಳಬಲ್ಲೆ. ಹೇಗಮ್ಮ? ಸ್ವಾರ್ಥಿಗಳಿದ್ದಾರೆ, ಹುಡುಕರು ಇದ್ದಾರೆ, ಕಾಮುಕರು ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಕೃತಜ್ಞರು ಇದ್ದಾರೆ ಭೂಮಿಯಲ್ಲಿ. ಪ್ರಪಂಚ ಎನ್ನುವುದು ತ್ರಿಗುಣಾತ್ಮಕವಾಗಿರುವಂಥದ್ದು. ಅದೇ ಹೌದಾಗಿದ್ದರೆ ಎಲ್ಲ ಕಡೆಯೂ ಇರುತ್ತದೆ. ಭೂಮಿಯಲ್ಲಿ ಮಾತ್ರವಲ್ಲ, ಈ ದೇವಭೂಮಿಯಲ್ಲಿ ಇರಲು ಭೂಮಿಯಲ್ಲಿ ಇರ್ತದೆ ಅಂತ ನೀವು ಹೇಳಿದಷ್ಟಕ್ಕೆ ಮುಗಿಯುವುದಿಲ್ಲ. ನಮ್ಮ ಸ್ಪಷ್ಟೀಕರಣ ಕೊಡಬೇಡಿ, ಎಲ್ಲಿ ಹೇಗೆ ಎನ್ನುವ ಹಾಗೆ. ಸ್ವಾಮಿ, ಭುವಿಯಲ್ಲಿ ನಾನಾ ಬಗೆಯ ಅಂದರೆ ನಾನಾ ವರ್ಗದವರಿದ್ದಾರೆ. ಸಾಮಾನ್ಯ ವರ್ಗದವರು ಯಾವ ಕಾಲದಲ್ಲಿ ಏನೂ ಮಾಡಿದರೂ ಕೂಡ ಅವರು ಕ್ಷಮೆಯನ್ನು ಹೊಂದುವಲ್ಲಿ ಅರ್ಹರಾದವರು. ಆದರೆ ನಾನು ಹೇಳಿದ್ದು ಆ ವರ್ಗದವರ ಕುರಿತಾಗಿ ಅಲ್ಲ. ಉನ್ನತ ವರ್ಗವನ್ನು ಹೊಂದಿದವರು ಅನೇಕರು ಇಂತಹ ತಪ್ಪು ಅನೇಕ ಮಾಡಿದವರಿದ್ದಾರೆ. ಒಂದು ಉದಾಹರಣೆ ಬೇಕು ನಿನಗೆ, ಹೇಳ್ತೀಯ? ಧರಣೀಶನ
ದೇವಲೋಕದಲ್ಲಿದ್ದುಕೊಂಡು ನಾವು ಇಳೆಯನ್ನು ಯಾವತ್ತೂ ನೋಡುವವರೇ ಹೌದು. ಇಳೆಯಲ್ಲಿ ನಡೆಯುತ್ತಿರುವ ಎಲ್ಲ ವಿದ್ಯಮಾನಗಳನ್ನು ಚೆನ್ನಾಗಿಯೇ ನೋಡುತ್ತಾ ಅದನ್ನು ಅವಲೋಕಿಸುತ್ತಾ ಅದು ಯಾಕೆ ಆಗಿದೆ, ಹೇಗಾಗಿದೆ, ಯಾವುದಕ್ಕಾಗಿ ನಡೆಯುತ್ತಿದೆ ಎನ್ನುವುದನ್ನು ಚೆನ್ನಾಗಿ ಗಮನಿಸುತ್ತೇವೆ. ಆದ್ದರಿಂದಲೇ ಬರುವುದಿಲ್ಲ ಎನ್ನುವುದನ್ನು ಮುಖ ತಿರುಗಿಸುವುದರ ಮೂಲಕವಾಗಿಯೇ ನಿಮಗೆ ತೋರ್ಪಡಿಸಿ, ಆದರೆ ಉದಾಹರಣೆ ಬೇಕು ಎನ್ನುವ ಹಾಗೆ ಆಡುತ್ತಾ ಇದ್ದೀರಲ್ಲ ಸ್ವಾಮಿ. ಬಹಳ ಹಿಂದಿನಿಂದಲೇ ನೋಡಿದ್ದೆ. ಕೃತಯುಗದಲ್ಲಿ ಒಬ್ಬ ಅರಸನಾಗಿ ಮೆರೆದವನ ಕಥೆಯನ್ನು ನಿಮ್ಮ ಮುಂದೆ ಚುಟುಕಾಗಿ ನಾನು ವಿವರಿಸುತ್ತೇನೆ, ಕೇಳಿ. ನಿಮಗೆ ವ್ಯಥೆಯನ್ನುಂಟು ಮಾಡಿದಂತಹ ಕಥೆ ಯಾವುದು ತಾಯಿ? ಕೃತವೀರ್ಯ ಮತ್ತು ರಾಕಾದೇವಿಯರ ಮಗನಾದ, ಹೆಸರು ಅವನದು ಅರ್ಜುನ ಎನ್ನುವ ಹಾಗೆ. ಕೃತವೀರ್ಯನ ಮಗನಾದುದರಿಂದಲೇ ಕಾರ್ತವೀರ್ಯ ನಾಮಕನಾಗಿ ಲೋಕ ವಿಖ್ಯಾತಿಯನ್ನು ಹೊಂದಿದವನು. ನಿಮಗೆ ಗೊತ್ತಿರಬೇಕು, ಅವನೊಂದು ದಿವಸ ಕಾಡಮೃಗಗಳಿಂದ ನಾಡ ಜನರಿಗಾದಂತಹ ಹಾನಿಯನ್ನು ತಪ್ಪಿಸುವುದಕ್ಕಾಗಿ ಅಥವಾ ನಿವಾರಿಸುವುದಕ್ಕಾಗಿ ತನ್ನ ಪಡೆ ಅನೇಕದೊಂದಿಗೆ ಬೇಟೆಯಾಡುವುದಕ್ಕೆ ವನವನ್ನು ಸೇರಿದ. ಸ್ವಾಮಿ, ಸಹಸ್ರ ಬಾಹು ಆತ. ಅವನು ಮನಸ್ಸು ಮಾಡಿದರೆ ಒಂದು ಬೇಟೆಯನ್ನು ಅರೆ ಕ್ಷಣದಲ್ಲಿ ಮಾಡಿ ಮುಗಿಸಬಹುದಿತ್ತು. ಮಧ್ಯಾಹ್ನ ಆಗುವಾಗಲೇ ಅವನಿಗೆ ಬೇಟೆಯಲ್ಲಿ ದಣಿವಾಯಿತಂತೆ. ಒಂದು ಮೂಲೆಯಲ್ಲಿ, ಅಂದರೆ ವನದ ಒಂದು ಮೂಲೆಯಲ್ಲಿ ತನ್ನ ಪಡೆಗಳಿಗೆ ಮಧ್ಯಾಹ್ನವೇ ವಿರಾಮವನ್ನು ಘೋಷಿಸಿದಂತಹ ಸಂದರ್ಭದಲ್ಲಿ ಇನ್ನೇನು ಅರಮನೆಯನ್ನು ಸೇರೋಣ ಎನ್ನುವಷ್ಟರಲ್ಲಿ ಸಮೀಪದಲ್ಲೇ ಇದ್ದಂತಹ ಜಮದಗ್ನಿ ಮಹರ್ಷಿಗಳ ಆಶ್ರಮದಿಂದ ವಟುವೋರ್ವನು ಬಂದು ಮಧ್ಯಾಹ್ನದ ಆತಿಥ್ಯವನ್ನು ಸ್ವೀಕರಿಸಬೇಕು ಎನ್ನುವ ಹಾಗೆ ಹೇಳಿದನಂತೆ. ಏನೋ ಮಹರ್ಷಿಗಳಾದವರು ಕರೆದಿದ್ದಾರೆ, ನಮಗೂ ಅಲ್ಲಿಯ ದರ್ಶನದ ಭಾಗ್ಯವನ್ನು ಹೊಂದುತ್ತಾ ಮಂತ್ರಾಕ್ಷತೆಯನ್ನು ಹೊಂದೋಣ ಎನ್ನುವುದಕ್ಕಾಗಿ ಆ ಕಡೆಗೆ ನಡೆದನಂತೆ. ಆ ಬಳಿಕದ ಕಥೆಯಲ್ಲೇ ಇರುವುದು ವಿಶೇಷ. ಆತಿಥ್ಯವನ್ನು ಆದ್ದರಿಂದ ನೀವೆಲ್ಲರೂ ಇಲ್ಲಿ ಮಧ್ಯಾಹ್ನದ ಭೋಜನವನ್ನು ಉಂಡು ಹೋಗಬೇಕು ಎನ್ನುವ ಹಾಗೆ ಹೇಳಿದನಂತೆ. ಆಗ ಈ ಅರಸ, ಅಂದರೆ ತಾನೊಬ್ಬ ಅಧಿಕಾರಿ, ನನಗೆ ಅಹಂಕಾರ ಇದೆ ಎನ್ನುವುದಕ್ಕಾಗಿ ಅಲ್ಲವೋ ಏನು, ಯಾಕಂದರೆ ಋಷ್ಯಾಶ್ರಮ ಬಂದಂತಹ ನಮ್ಮ ಸೈನ್ಯ ಅಪಾರ, ಈ ಅಪಾರ ಸಂಖ್ಯೆಯಲ್ಲಿರುವವರಿಗೆ ಈ ರೀತಿಯಾದ ವ್ಯವಸ್ಥೆ ಮಾಡುವುದಕ್ಕೆ ಅಸಾಧ್ಯವಾದೀತು ಎನ್ನುವ ಹಾಗೆ ಹೇಳಿದನಂತೆ. ಆದರೂ ಆ ಕುರಿತಾಗಿ ನೀನು ಆಲೋಚಿಸಬೇಡ, ಹರಿಯುತ್ತಿದ್ದಾಳೆ ನದಿ ನರ್ಮದೆ, ಸ್ನಾನವನ್ನು ಪೂರೈಸಿ ಬರುವಾಗ ಎಲ್ಲವನ್ನು ಸಿದ್ಧ ಮಾಡುತ್ತೇವೆ ಅಂತ. ಹಾಗೆ ಸ್ನಾನವೂ ಆಯಿತು, ಎಲ್ಲವರಿಗೂ ಕೂಡ ಷಡ್ರಸೋಪೇತ ಭೋಜನವೂ ಆಯಿತು. ಆವಾಗ ಇವನಿಗೆ ಆಶ್ಚರ್ಯವಾಯಿತಂತೆ. ಹೇಗಾಯಿತು? ಕುತೂಹಲ ಹುಟ್ಟುವುದು ಸಾಮಾನ್ಯ. ಅದಕ್ಕಾಗಿ ಅದನ್ನು ಏನು ಎನ್ನುವ ಹಾಗೆ ಕೇಳಿದ. ಆಗ ಅಲ್ಲಿ ದೇವಲೋಕದಿಂದಲೇ ಪ್ರಸಾದಿಸಲ್ಪಟ್ಟದೇನುವೊಂದರಿಂದ ಇದೆಲ್ಲವೂ ಲಭ್ಯವಾಯಿತು ಎನ್ನುವುದನ್ನು ವಿವರಿಸಿದ್ರಂತೆ. ಅಷ್ಟಕ್ಕೆ ಮುಗಿಯಿತೋ ಕತೆ. ತಾನೊಬ್ಬ ಅರಸನಿದ್ದಾನೆ, ಅಂತಹುದೇನಿದ್ದರೂ ನಮ್ಮ ಮುತುವರ್ಜಿಯಲ್ಲಿರಬೇಕು, ಅಂದರೆ ನಮ್ಮ ಸ್ವಾಧೀನದಲ್ಲಿರಬೇಕು, ನಮಗೆ ಕೊಡು. ಆ ಕಾಲದಲ್ಲಿ ಕೋಪವನ್ನು ತ್ಯಜಿಸಿದ್ದನಂತೆ ಜಮದಗ್ನಿ ಮಹಾಶಯ ಮಹರ್ಷಿಗಳು. ಆದ್ದರಿಂದ ಬಲಾತ್ಕಾರವಾಗಿ ಅಲ್ಲಿದ್ದ ಧೇನುವನ್ನು ಎಳೆದೊಯ್ದಿದ್ದಾನೆ. ಒಂದು ಮನೆಯಲ್ಲಿ ಉಂಡ ನಂತರ, ಉಪಕಾರವನ್ನು ಹೊಂದಿದ ನಂತರ ಪ್ರತ್ಯುಪಕಾರವನ್ನು ಮಾಡಲು ಅಸಾಧ್ಯವಾದರೆ ಕೃತಜ್ಞರಾಗಿ ವ್ಯವಹರಿಸಕೂಡದು. ಅದನ್ನೇ ಮಾಡಿದ್ದಾನೆ. ಅದೇ ಕರ್ಮಭೂಮಿಯಲ್ಲಿ ಹುಟ್ಟನ್ನು ಹೊಂದಿದಂತಹ ಆ ಕೃತವೀರ್ಯನಿರುವ ಭೂಮಿಗೆ ನನಗೆ ಬರಲಿಕ್ಕೆ ಆಗುವುದಿಲ್ಲ ಸ್ವಾಮಿ. ಅಮ್ಮ ತಡೀರಿ. ನೀವು ಹೇಳಿದಂತಹ ಕಥೆಯನ್ನು ಸರ್ವರು ಕೇಳಿದವರೇ, ಒಪ್ಪಿಸಿದವರೇ, ಒಪ್ಪಿಕೊಂಡವರೇ. ಆದರೆ ಇಲ್ಲೊಂದು ನೀವು ಸೂಕ್ಷ್ಮವನ್ನು ಗಮನಿಸಬೇಕಮ್ಮ. ಏನು? ಒಳಿತು ಮತ್ತು ಕೆಡುಕು ಎರಡೂ ಕೂಡ ಕರ್ಮ ಪ್ರಪಂಚದಲ್ಲಿ ಇರುತ್ತದೆ. ಯಾವಾಗ ಕೆಡುಕು ಹೆಚ್ಚಾಗುತ್ತದೋ ಆವಾಗ ಒಳಿತಿನ ಮಹಾಶಕ್ತಿಯೊಂದು ಆವಿರ್ಭಾವಗೊಂಡು ಕೆಡುಕನ್ನು ಇನ್ನಿಲ್ಲದ ಹಾಗೆ ಮಾಡುತ್ತದೆ. ಇವಿಷ್ಟು
ಕರ್ಮ ಪ್ರಪಂಚದ ನಡೆಗಳಲ್ಲಿ ನಾವು ಒಪ್ಪಬೇಕಾದಂತಹ ವಿಷಯ. ಅಮ್ಮ, ಓ. ನೀವು ಗಮನಿಸಬೇಕಾದ ಏನು ಬಲ್ಲಿರ? ಏನು? ಸಹಸ್ರಬಾಹು ಅಂತ ಹೇಳಿದ್ದೀನಿ. ಕಾರ್ತ್ಯವ್ಯಾರ ಹುಟ್ಟುವಾಗ ಹಾಗಿರಲಿಲ್ಲ. ಅವನಿಗೆ ಯಾರ ಅನುಗ್ರಹ ಆಯಿತು? ದತ್ತಾತ್ರೇಯ ಎನ್ನುವಂತಹ ದೈವಾಂಶ ಸಂಭೂತರಿಂದ ಆದಂತಹ ಮಹಾ ಅನುಗ್ರಹ ಎನ್ನುವುದು ಸ್ಪಷ್ಟವೇ ತಾನೆ. ಮುಂದೆ ಅವರಿಂದಲೇ ಅವನು ಬೋಧಿಸಲ್ಪಟ್ಟವನು. ಹೌದು ತಾನೆ. ಅವರಿಂದಲೇ ಅಂತ ಅನುಗ್ರಹ ಆಗ್ತದೆ. ಹಾ. ಬೇಕಂತ ಆದ್ರೆ ನಿನಗೆ 500 ಬಾಹುಗಳನ್ನು ಆ ಕಡೆ, 500 ಬಾಹುಗಳನ್ನು ಈ ಕಡೆ ನಾವು ಒದಗಿಸ್ತೇನೆ ಅಂತ ಅವರೇ ಹೇಳಿ ಅವರು ಅನುಗ್ರಹಿಸಿದರು. ಎಂಬಲ್ಲಿಗೆ ಇಂತಹ ಕ್ರೌರ್ಯವನ್ನು ಮಾಡುವುದರ ಹಿಂದೊಂದು ದೇವ ಸಂಕಲ್ಪ ಉಂಟು ಎನ್ನುವುದು ಸ್ಪಷ್ಟವೇ ಹೌದು ಅಂತ ಆಯ್ತಾ ಇಲ್ಲೋ? ಸದ್ವಿನಿಯೋಗಕ್ಕೆ ಮೀಸಲಾಗಿರಿಸಬೇಕು ಎನ್ನುವುದನ್ನು ಅವರು ಸೂಚಿಸಿದ್ದಾರಲ್ಲ. ಯೋಚನೆ ಮಾಡಮ್ಮ. ಅವನೇ ಪ್ರಾರ್ಥಿಸಿಕೊಂಡಂತೆ ಹಾ. ಯಾವ ಕಾಲಕ್ಕೂ ಕೂಡ ನನ್ನ ಮನಸ್ಸು ಬ್ರಾಹ್ಮಣರನ್ನು ನೋಯಿಸದೇ ಇರಲಿ. ಒಂದು ವೇಳೆ ಹಾಗೆ ಪ್ರವೃತ್ತರಾದರೆ ಬ್ರಾಹ್ಮಣರೇ ನನ್ನನ್ನು ಶಿಕ್ಷಿಸುವಂತಾಗಲಿ, ಸಾಧು ಸಂತರು ನನ್ನನ್ನು ಶಿಕ್ಷಿಸುವಂತಾಗಲಿ. ಇಂತಹ ಮಹಾವರವೊಂದನ್ನು ಬೇಡಿ ಪಡೆದಂತಹ ಸಚ್ಚಾರಿತ್ರವಂತರಾದಂತಹ ಕಾರ್ತ್ಯವೀರನಿಗೆ ಅಂಥದ್ದೊಂದು ಘಟನೆ ಮಾಡಲು ಪೂರಕ ಶಕ್ತಿಯಾಗಿ ಇದ್ದಂತಹ ಸಂಕಲ್ಪ ಯಾವುದು ಎನ್ನುವುದನ್ನು ನಾವು ಯೋಚಿಸಿದ್ರೆ ಒಂದು ದೇವ ಸಂಕಲ್ಪವೇ ಉಂಟು ಅಂತಾಯಿತು. ಗಮನ ಹರಿಸಬೇಕಾದ ಇನ್ನೊಂದು ಮುಖ ಏನು ಮಲ್ಲಿರ? ಸ್ವಯಂ ಎಲ್ಲವನ್ನು ನಾಶ ಮಾಡಬಲ್ಲಂತಹ ಯೋಗ್ಯತೆ ಉಳ್ಳಂತಹ ಜಮದಗ್ನಿ ಮಹರ್ಷಿಗಳಾದರೂ ಕೂಡ ಅದನ್ನು ನಿಗ್ರಹಿಸಿಕೊಂಡ್ರು. ಇದು ಭೂಮಿಯ ಯೋಗ್ಯತೆ. ಹಾಗೆ ನಿಗ್ರಹಿಸಿಕೊಳ್ಳುವುದರ ಮೂಲಕವಾಗಿ ಅಕುಂಠಿತವಾದಂತಹ ವೈಕುಂಠದ ಶರಣ ಮಂಟಪದಲ್ಲಿದ್ದೆ ತನ್ನ ಕಣ್ಣ ಕೊನೆ ಮನೆ ಕರಣಿಯಿಂದ ಪ್ರಪಂಚ ವ್ಯಾಪಾರವನ್ನೆಲ್ಲ ನೋಡಬಲ್ಲಂತಹ ಮಹಾಶಕ್ತಿಯೇ ಭಾರ್ಗವ ಎನ್ನುವಂತಹ ರೂಪದಿಂದ ಧರೆಯನ್ನು ಅವತರಿಸಿ ಅದಟನ್ನು ತೋರಿದಂತಹ ಕಾಂತವೀರನನ್ನು ಬೋಧಿಸಿದರು. ಗಮನಿಸಬೇಕಾದಂತ ಇನ್ನೊಂದು ಅಂಶ ಏನು? ಭೂಮಿಯಲ್ಲಿ ಒಬ್ಬ ತಪ್ಪಿ ನಡೆದಂತಾದರೆ, ಕೃತಜ್ಞತೆಯನ್ನು ತೋರಿದಂತಾದರೆ, ಅನ್ಯಾಯವನ್ನು ಮಾಡಿದಂತಾದರೆ ಭೂಮಿಯಲ್ಲಿ ಅವನಿಗೆ ಶಿಕ್ಷೆ ಆಗುತ್ತದೆ ಅಂತ ಅರ್ಥ. ಅಂದರೆ ಕೆಡುಕನ್ನು ಮಾಡಿದ ಯಾವನೇ ಆದರೂ ಕೂಡ ಅವನು ಶಿಕ್ಷೆಯನ್ನು ಅನುಭವಿಸ್ತಾನೆ ಅಂತ ಅರ್ಥ. ನಾನು ಆಗಲೇ ಹೇಳಿದಮ್ಮ, ತ್ರಿಗುಣಾತ್ಮಕವಾದಂತಹ ಪ್ರಪಂಚವಿದು ಎನ್ನುವ ಹಾಗೆ ರಾಜಸ ಗುಣವನ್ನು ಉಪ್ಪಿ ಬಂದವರು ದೌಷ್ಟ್ಯಾದಿ ಕರ್ಮಗಳನ್ನು ಮಾಡುತ್ತಾ ಇರ್ತಾರೆ. ಇನ್ನು ರಾಜಸ ವೃತ್ತಿ, ತಾಮಸ ಗುಣವನ್ನು ಒಪ್ಪಿಕೊಂಡವರು ದೌಷ್ಟ್ಯಾದಿ ಕರ್ಮಗಳನ್ನು ಮಾಡ್ತಾರೆ. ರಾಜಸ ವೃತ್ತಿಯನ್ನು ಒಪ್ಪಿಕೊಂಡವರು ಅದರಲ್ಲಿ ರಾಜಸದಲ್ಲಿ ಸಾತ್ವಿಕವನ್ನು ಬೆರೆಸಿಯೋ ಅಥವಾ ರಾಜಸದಲ್ಲಿ ತಾಮಸವನ್ನು ಬೆರೆಸಿಯೋ ತಮ್ಮ ಮೂಲಕ ತೊಡಗಿಸಿಕೊಳ್ತಾರೆ. ಸತ್ವಗುಣವನ್ನೇ ಒಪ್ಪಿಕೊಂಡವರು ದೇವಸದೃಶವಾದಂತಹ ಈ ಉತ್ತುಂಗದ ಭೂಮಿ ನಾಗಲೋಕದಲ್ಲಿ ವ್ಯವಹರಿಸ್ತಾರೆ. ಹೌದು ತಾನೆ. ಕೆಳಗಿದ್ದವರಿಗೆಲ್ಲ ಹೇಗೆ ಆದರ್ಶಮಯವಾದಂತಹ ಜೀವನ ಎನ್ನುವಂತಹ ಪ್ರಶ್ನೆ ಮುಂದೆತ್ತ ಬಾಲಕ್ಕೆ ತೋರಿಸುವುದು ನಾಗಲೋಕವನ್ನು. ಇಲ್ಲಿಯವರೇ ತಪ್ಪಿ ನಡೆದರೆ ಇಲ್ಲಿಯವರು ಸ್ವಾಮಿ ಲೋಕದಲ್ಲಿ ಸಿಹಿ ಕಹಿ, ಸುಖ ಕಷ್ಟ, ರಾತ್ರಿ ಹಗಲು, ದುರ್ಜನರು ಸಜ್ಜನರು ಇದೆಲ್ಲ ಇರುವುದು ಸ್ವಭಾವ ಎನ್ನುವ ಹಾಗೆ ಹೇಳುವುದಲ್ವೇ ನೀವು? ಕಾರ್ತವೀರ್ಯ ಮಾಡಿದ ಪಾಪಕ್ಕೆ ಅಲ್ಲೇ ಅವನು ಉಂಡ. ಈಗ ನೀವು ಅನ್ನುತ್ತಾ ಇದ್ದೀರಿ ನಾನೀಗ ಬರಬೇಕಾದುದು ಲೋಕದ ಒಳಿತಿಗಾಗಿ ಅಂತ. ಯಾಕಂದ್ರೆ ಅಲ್ಲಿ ಬರಗಾಲ ಬಾಧಿಸಿದೆ ಅಂತ. ಈಗ ಬರಗಾಲ ಯಾಕೆ ಬಾಧಿಸಿದ್ದು? ಭುವಿಯಲ್ಲೇ ಮಾಡಿದವರ ಕರ್ಮದ ಫಲವಾಗಿ ಹೀಗಾಗಿದೆ. ಕಾಲ ಬಂದಾಗ ಅದೆಲ್ಲ ಪರಿಹಾರವಾದೀತು. ನಾನು ಬರುವುದಿಲ್ಲ. ಅದೇ ಕರ್ಮದಿಂದ ಅವರಿಗೆ ಅಂತದ್ದಾಗಿದೆ ಅಂತಾದ್ರೆ ಕರ್ಮದ ಮೂಲಕವೇ ಕೂಡ ಒಳಿತನ್ನು ಸಂಪಾದಿಸುವ ನಿಟ್ಟಿನಲ್ಲಿ ಪ್ರಯತ್ನಿಸಬೇಕು ಅಂತ. ಹಾಗೆ ಪ್ರಯತ್ನಶೀಲರಾಗುವಂತ ನಿಟ್ಟಿನಲ್ಲಿ ಅವರು ತೊಡಗಿಸಿಕೊಳ್ಳುವಾಗ ಅವರಿಗೆ ಘಾತಕ್ಕೆ ಸಗಿದಂತ ಕಥೆ ದೇವಲೋಕದಲ್ಲಿ ಉಂಟಮ್ಮ. ನಮ್ಮ ಲೋಕದಲ್ಲಿ? ಹೌದೇ ಹೌದು. ಯಾವುದು ಸ್ವಾಮಿ ಅದು? ಇಲ್ಲಿ ಅರಸ ಗುರುವಾಗಯಾದು ಪುತ್ರರನೇ, ಗುರುವಾಗಯಾದು ಪುತ್ರರನೇ, ನಿಮ್ಮ ಸುರಮುಲಗೆ ಚೆನ್ನಾಗಿರುವುದ ನಿಮ್ಮ ಸುರ
ಪ್ರಕರಣ ನಡೆದು ಹೋಗಿದೆ. ನಮ್ಮ ಲೋಕದಲ್ಲಿ ಹೌದೇ ಹೌದು. ಯಾವುದಮ್ಮ? ಕಯಾದ ಪುತ್ರನಾದಂತಹ ಪ್ರಹ್ಲಾದ ತನ್ನ ಯೋಗ್ಯತೆಯಿಂದಲಾಗಿ ಸತ್ಯಲೋಕಕ್ಕೋ ವರ್ಣಲೋಕಕ್ಕೆ ಹೋಗುವಂತಹ ಅರ್ಹತೆಯನ್ನು ಸಂಪಾದಿಸಿದ್ದ. ಶೀಲವಂತನಾಗಿದ್ದ. ಸುಶೀಲವಾದಂತಹ ವ್ಯವಹಾರವನ್ನೇ ಪ್ರಪಂಚಮುಖಕ್ಕೆ ಬೋಧಿಸಿಕೊಟ್ಟವಾದ. ಸೌಜನ್ಯ ಸೌಶಲ್ಯ ಸೌಮನಸ್ಸುಗಳನ್ನು ಸಂಸಾರವನ್ನಾಗಿರಿಸಿಕೊಂಡು ಲೋಕಮುಖಕ್ಕೆ ರಾಕ್ಷಸರು ಅಂತ ಹೇಳಿದರೆ ದುಷ್ಟರು, ಅನ್ಯಾಯ ಮಾಡುವವರು, ದುರ್ಜನರು ಎನ್ನುವಂತಹ ಭಾವ ಏನಿತ್ತು ಅದನ್ನೆಲ್ಲ ನಿವಾರಿಸಿ ಭಾಗವತೋತ್ತಮನಂದರೆ ಹೀಗಿರಬೇಕು ಎನ್ನುವುದನ್ನು ತೋರಿಸಿಕೊಟ್ಟವಾದ. ಕೈ ಎತ್ತಿದಾಗ ಬೀಸಿ ಬರುವ ಗಾಳಿಯಿಂದ ಇನ್ನೊಬ್ಬರಿಗೆ ನೋವಾಗ್ತದಂತಾದರೆ ಎತ್ತಿದ ಕೈಯನ್ನು ಎತ್ತಿಯೇ ಹಿಡಿಯುವಂತಹ ಪ್ರೇಮ ಸ್ಥಿತಿ ಅವ. ಒಂದು ಉದ್ಗಾರ ಆಹ ಈಹಿ ಚೀ ತೂ ಎನ್ನುವುದನ್ನು ಯಾವ ಕಾಲಕ್ಕೂ ಕೂಡ ಹೇಳದಂತಹ ಪುಣ್ಯಾತ್ಮನಾದ ಅಂತಹ ಶೀಲವಂತನಾದಂತಹ ಪ್ರಹ್ಲಾದನಿಗೆ ಶಿಷ್ಯತ್ವವನ್ನು ಬಯಸಿ ಹೋಗಿದ್ದನಂತೆ ಸುರಪಾಲ. ಒಳ್ಳಿತು. ಯಾರ ಬಳಿಯಲ್ಲಿಯೂ ಕೂಡ ಕಲಿಯುವುದು ತಪ್ಪಲ್ಲ, ಕಲಿಯಬೇಕು ಎನ್ನುವಂತಹ ವಾಂಛೆ ಸಾಧುವಾದದ್ದು. ಆದರೆ ಕಲಿತಾದ ಬಳಿಕ ಗುರುದಕ್ಷಿಣೆ ಏನು ಬೇಕು ಅಂತ ಕೇಳಿದಾಗ ಬ್ರಾಹ್ಮಣ ರೂಪದಲ್ಲಿ ಹೋದಂತಹ ಇಂದ್ರನನ್ನು ಇಂದ್ರ ಏನು ಹಾಗೆ ತಿಳಿಯದೆ ಬ್ರಾಹ್ಮಣನೆಂದೇ ಭಾವಿಸಿದಂತಹ ಪ್ರಹ್ಲಾದ, ಬ್ರಾಹ್ಮಣರು ನೀವು ಕೊಡುವುದೇನು ಸ್ವಾಮಿ, ನಿಮಗೇನು ಬೇಕು ಕೇಳಿ ನಾನೇ ಕೊಡ್ತೇನೆ ಅಂತ ಹೇಳಿದನಂತೆ. ಅಷ್ಟು ಹೊತ್ತಿಗೆ ಅದು ತನಕ ಸಂಪಾದಿಸಿದಂತಹ ಶೀಲವನ್ನೇ ಇವ ದಾನವಾಗಿ ಕೇಳಿದನಂತೆ. ಯೋಚನೆ ಮಾಡಬೇಕಾದ್ದೇನು ಬಲ್ಲಿರ. ಏನು? ಗುರುವಿಗೆ ಶಿಷ್ಯನಾದವನು ತನ್ನನ್ನು ತಾನು ಸಮರ್ಪಿಸಿಕೊಳ್ಳಬೇಕು. ಅವನೇನನ್ನು ಕಲಿಸಿಕೊಟ್ಟಿದ್ದಾನೆ ಅದನ್ನು 4 ಮಂದಿಗೆ ಬೋಧಿಸಿ ತನ್ಮೂಲಕವಾಗಿ ಅವರ ಮನ ಬೆಳಗುವ ಹಾಗೆ ತಾನು ತೊಡಗಿಸಿಕೊಳ್ಳಬೇಕು. ಗುರುವಿಗೆ ಗುರುದಕ್ಷಿಣೆ ಕೊಡದಿದ್ರೂ ಚಿಂತೆ ಇಲ್ಲ, ಉಪಕಾರ ಮಾಡದಿದ್ರೂ ಗುರು ಏನು ಹೇಳುವುದಿಲ್ಲ. ಹಾಗಂತ ಕೃತಜ್ಞರಾಗಕೂಡದಮ್ಮ, ಅನ್ಯಾಯ ಮಾಡಕೂಡದು. ಗುರುವಿನ ಶೀಲವನ್ನೇ ಅಪಹರಿಸಿ ತನ್ಮೂಲಕವಾಗಿ ಲೋಕಮೂರರ ಪ್ರಭುತ್ವವನ್ನು ಸ್ಥಾಪಿಸಿದಂತಹ ಅವ ತೋರಿದಂತಹ ನಡವಳಿಕೆ ಹೀಗ ನಡೆಯುವುದು ಅಂತ ಭೂಲೋಕದಲ್ಲಿ ಪ್ರಶ್ನೆ ಮಾಡುವ ಹಾಗಾಗಿದೆ. ಯಾಕಿದನ್ನು ಹೇಳ್ತಾ ಇದ್ದೇನೆ, ಅವನದು ಯಾವುದೇ ಉದ್ದೇಶವಿರಬಹುದು, ನಾ ಆ ಕುರಿತಾಗಿ ಮಾತಾಡುವುದಲ್ಲ. ಒಂದು ಘಟನೆ ನಡೆದು ಹೋಯಿತು, ಆ ಘಟನೆ ನಡೆದು ಹೋಯಿತು ಎನ್ನುವಲ್ಲಿಗೆ ಅದರಂತೆ ಎಲ್ಲವೂ ನಡೆಯುತ್ತದೆ ಎನ್ನುವ ಹಾಗೆ ನೀನು ಯೋಚಿಸಕೂಡದಮ್ಮ. ಕಾರ್ತ್ಯವೀರ್ಯನ ಒಂದು ಪ್ರಕರಣ ನಡೆದು ಹೋಯಿತು ಎನ್ನುವಲ್ಲಿಗೆ ಭೂಮಿಯಲ್ಲಿರುವಂಥ ಅರಸರೆಲ್ಲರೂ ಕೂಡ ದೇನುವನ್ನು ಹೇಳ್ಕೊಂಡು ಹೋದ್ರು ಅಂತ ಅರ್ಥ ಅಲ್ಲ. ದೇವಲೋಕದಲ್ಲಿರುವಂತಹ ದೇವೇಂದ್ರ ಒಂದು ಘಟನೆಯಲ್ಲಿ ತೊಡಗಿಸಿಕೊಂಡ ಅಂತ ಹೇಳಿದಲ್ಲಿಗೆ ಎಲ್ಲವೂ ಅವನ ಹಾಗೆ ಅಂತ ಅರ್ಥ ಅಲ್ಲ. ಒಂದು ವೇಳೆ ಹೌದೇ ಉಂಟು ಆದರೆ ಇವ ಮಾಡಿದ್ರಲ್ಲಿ ಎಷ್ಟು ಸಾಧುತನ ಉಂಟು ಎನ್ನುವ ಹಾಗೆ ಪ್ರಶ್ನೆ ಬರುವುದಿಲ್ಲ. ಗುರುವಿನ ಶೀಲವನ್ನೇ ಅಪಹರಿಸುವುದು ಪ್ರಹ್ಲಾದನು ಮತ್ತೊಬ್ಬನು, ಅದು ಎರಡನೇ ವಿಷಯ. ಗುರುವಾದವನ ಶೀಲವನ್ನೇ ಅಪಹರಿಸಿದ ಯೋಗ್ಯತೆ ಉಳ್ಳಂತಹ ಪ್ರಹ್ಲಾದ ಮತ್ತೆಲ್ಲ ಒದರಿಕಾಶ್ರಮಕ್ಕೆ ಹೋಗಿ ಅದನ್ನು ಸಂಪಾದಿಸಿಕೊಂಡ, ಅದಲ್ಲ ವಿಷಯ. ಗುರುವಿನ ಶೀಲವನ್ನು ಅಪಹರಿಸುವುದು ದುರುಳತನದ ವ್ಯವಹಾರವಾಗುತ್ತದೆ. ನಾನು ದುರುಳರಿಲ್ಲವಲ್ಲಿಗೆ ಕೃತಜ್ಞರಿಲ್ಲವಲ್ಲಿಗೆ ಬರುವುದಿಲ್ಲ ಅಂತ ಹೇಳುವಂತಹ ನೀವು ಅದೇ ಪ್ರದೇಶದಲ್ಲಿ ಇದ್ದು ಇನ್ನೊಂದಲ್ಲಿಗೆ ಬರುವುದಿಲ್ಲ ಅಂತ ಹೇಳುವುದು ಎಷ್ಟು ಸರಿ ಆಗ್ತದೆ ಸ್ವಾಮಿ? ಸುರಪತಿ ಸುರಪೀಠದಲ್ಲಿ ಸುಮ್ಮಗೆ ಕುಳಿತದ್ದಲ್ಲ, ಲೋಕ 14 ಪಾಲಿಸುವಂತಹ ಗುರುತರ ಹೊಣೆಗಾರಿಕೆ ಉಂಟು. ಹಾಗೆಂದು ನಾನೇ ಒಬ್ಬ ಸುಧರ್ಮ ಸಭೆಗೆ ಅಧ್ಯಕ್ಷ ಎನ್ನುವ ಹಾಗೆ ತಾನೇ ಬಂದು ಕುಳಿತದ್ದಲ್ಲ. ಮೂರ್ತಿತ್ರಯರೇ ಅವನ ಯೋಗ್ಯತೆಯನ್ನು ಅರ್ಥವಿಸಿಕೊಂಡು ಅವನ ಅರ್ಹತೆಗೆ ಅನುಗುಣವಾಗಿ ಅದನ್ನು ಕೊಟ್ಟಿದ್ದಾರೆ ಎನ್ನುವಾಗ ಮೂರ್ತಿತ್ರಯರೇ ಈ ಕುರಿತಾಗಿ ಪ್ರಶ್ನಿಸಲಿಲ್ಲ. ನೀವು ಆಡಿದ ಘಟನೆಯ ಆಗಿರುವಾಗ ಅವ ಯಾವುದನ್ನು ಮಾಡಿದ್ರು ಪ್ರೇರಕರು ಪೂರಕರು ಅವರೇ ಆಗಿದ್ದಾರೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಅದಾದರೆ ಕಾರ್ತ್ಯವೀರ್ಯನ ಸಂಕಲ್ಪದಲ್ಲೂ ಹಾಗೆ ಆಗುತ್ತದಲ್ಲಮ್ಮ. ಕಾರ್ತ್ಯವೀರ್ಯ ಹೀಗೆ ಮಾಡಿದೆ ಎನ್ನುವುದನ್ನು ತ್ರಿಮೂರ್ತಿಗಳು ಬಂದು ಏನನ್ನು ಹೇಳಲಿಲ್ಲ. ಈಗ ನಾವಿಷ್ಣು ಪೃಥ್ವಿಪತಿ ಅಂತ ಅವನನ್ನು ಅದು ತನಕ ಕೊಂಡಾಡ್ತಾ ಇದ್ರಲ್ಲ, ಏನು ಪ್ರಶ್ನಿಸಲಿಲ್ಲ. ಹಾಗಂತ ಅವನನ್ನು ಶಿಕ್ಷಿಸುವ ಕಾಲಕ್ಕೆ ಬಂದು ಶಿಕ್ಷಿಸಿದರು ಎನ್ನುವ ಹಾಗಾಯಿತು. ಆದ್ದರಿಂದಲೇ ಅಲ್ಲಿ ತಪ್ಪು ಮಾಡಿದರೆ ಶಿಕ್ಷೆ ಆಗುತ್ತದೆ. ಶಿಕ್ಷೆಯನ್ನೇ ಅನುಭವಿಸದೇ ಇದ್ದಾನಲ್ಲ ಇವನು, ಅವನನ್ನೇ ಆಧಾರವಾಗಿಟ್ಟುಕೊಂಡು ಅಲ್ಲಿಗೆ ಬರುವುದಿಲ್ಲ ಅಂತ ಹೇಳುವುದು ಎಷ್ಟು ಸರಿಯಾಗ್ತದೆ? ಕಾರ್ತಿವೀರ್ಯನಿಗೆ ಶಿಕ್ಷೆಯನ್ನು ಕೊಡುವುದಕ್ಕಾಗಿ ಮೂರ್ತಿತ್ರಯರಲ್ಲಿ ಒಬ್ಬರು ಬಂದಿದ್ದಾರೆ. ಸುರಪತಿ ಮಾಡಿದ್ದ ತಪ್ಪು ಎನ್ನುವುದಕ್ಕೆ ಹೇಳುವುದಕ್ಕೆ ಆ ಕಾಲದಲ್ಲಿ ಯಾರಾದರೂ ಬಂದಿದ್ದಾರೆ? ಬರಲೇ ಇಲ್ಲ ಸ್ವಾಮಿ. ಈಗ ಸಂಕಷ್ಟ ಬಂದಿದೆ ಭೂಲೋಕಕ್ಕೆ. ಹಾಗಾದ್ರೆ ದೇವತಾ ವರ್ಗದಲ್ಲಿ ಇದ್ದವರು ಅವರಾಗಿಯೇ ಬಂದರು. ನೀವು ಯಾಕೆ ಇಲ್ಲಿ ಬಂದು ನಮ್ಮನ್ನು ಬಾಬಾ ಎನ್ನುವ ಹಾಗೆ? ನನಗೆ
ಹಾಗೇ ಬೇಕು ಅಂತಾದ್ರೆ ಹೋಗಿ ದೇವೇಂದ್ರನಲ್ಲಿ ಮಳೆ ಸುರಿಸು ಎನ್ನುವ ಹಾಗೆ ಪ್ರಾರ್ಥನೆ ಮಾಡ್ತಾ ಇದ್ದೆ. ಯಾಕೆ ಮಾಡ್ಲಿಲ್ಲ? ಭಾಸ್ಕರನಲ್ಲಿಗೆ ಹೋಗಿ ಬಿಸಿಲನ್ನು ಕೊಡುವಂತ ಪ್ರಾರ್ಥನೆ ಮಾಡುತ್ತಾ ಇದ್ದೆ. ಹಾಗಲ್ಲ, ಅದು ಕರ್ಮ ಪ್ರಪಂಚ. ನಾವು ಕರ್ಮಠರಾಗಿ ತೊಡಗಿಸಿಕೊಳ್ಳಬೇಕು. ಹಾಗೆ ತೊಡಗಿಸಿಕೊಂಡು ದೇವಶಕ್ತಿಯನ್ನು ಒಲಿಸಿಕೊಳ್ಳಬೇಕು ಎನ್ನುವಂತಹ ಪ್ರಜ್ಞೆಯನ್ನು ಜಾಗೃತವಾಗಿರಿಸಿಕೊಂಡು ನಮಗೆ ನಮ್ಮ ಪ್ರಜ್ಞೆಯೇ ದೇವರಾಗಬೇಕು ಎನ್ನುವಂತಹ ನಿಲುವಿನೊಂದಿಗೆ ಅದೇ ಅನುಸಂಧಾನದೊಂದಿಗೆ ತೊಡಗಿಸಿಕೊಳ್ಳಬೇಕು ಎನ್ನುವ ಹಾಗೆಯೇ ಬಂದದ್ದು. ದೇವೇಂದ್ರನ ಅಂದಿನ ನಿಲುವನ್ನು ತ್ರಿಮೂರ್ತಿಗಳು ಬಂದು ಹೇಳಲಿಲ್ಲ ಎಂಥದ್ದು ಏನಮ್ಮ, ಲೋಕಕ್ಕೆ ಅರ್ಥ ಆಗಿದೆ ಅವ ಮಾಡಿದ್ದೇನು ಎನ್ನುವ ಹಾಗೆ. ಲೋಕ ಅಂತ ಹೇಳಿದ ಮೇಲೆ ಲೋಕಶಕ್ತಿ ಅದನ್ನು ಒಪ್ಪಿದೆ ಎಂದರ್ಥ. ಆದ್ದರಿಂದಲೇ ಆ ಪ್ರಕರಣವನ್ನೇ ಮುಂದಿಟ್ಟುಕೊಂಡು ಬಾಲಿಶವಾಗಿ ವರ್ತಿಸದೆ ಬರಬೇಕು. ಪ್ರಕರಣ ಅದೊಂದೇ ಅಲ್ಲ ಸ್ವಾಮಿ, ಮತ್ತೇನು ಇದೆ. ಯಾವುದು? ಬೇಡ ಬರಿದು ಛಲವ ಮಾಡಬೇಡ ಯತಿವರ. ಬರಿದು ಛಲವ ಮಾಡಬೇಡ ಯತಿವರ. ಅಲ್ಲಿದ್ದವರು ಮಾಡುತ್ತಿರುವುದು ಅದು ಅಲ್ಲಿಯ ಸ್ವಭಾವ ಎನ್ನುವುದನ್ನು ಹೇಳುವುದರ ಮೂಲಕವಾಗಿ ಅದು ಸರಿ ಎನ್ನುವ ಹಾಗೆ ಹೇಳ್ತೀರಿ ನೀವು. ಕರ್ಮ ಮತ್ತು ಗುಣ ಇದು ಭೂಮಿಯಲ್ಲಿರುವಂಥದ್ದು. ಅದಕ್ಕನುಗುಣವಾಗಿ ಆಡಿದ್ದಾರೆ. ಸರಿ, ಅವರು ಸತ್ವಗುಣವನ್ನು ಹೊಂದಿದವರು ಅಥವಾ ರಜೋಗುಣವನ್ನು ಹೊಂದಿದವರು ಎನ್ನುವ ಕಾರಣಕ್ಕಾಗಿ ಬಿಟ್ಟು ಬಿಡೋಣ. ರಜ ಮತ್ತು ತಮಗುಣವನ್ನು ಹೊಂದಿದವರಿದ್ದಾರೆ, ಅಂದರೆ ಆಸುರಿ ಪ್ರವೃತ್ತಿಯನ್ನು ಹೊಂದಿದವರು. ಅದರ ಜೊತೆಗೆ ದುಷ್ಕೃತ್ಯಗಳನ್ನೆಸಗುತ್ತಾ ಮಂದಬುದ್ಧಿಯವರ ಹಾಗೆ ವ್ಯವಹರಿಸುತ್ತಾ ಲೋಕವನ್ನೇ ಅಲ್ಲೋಲ ಕಲ್ಲೋಲ ಮಾಡಿದಂತಹ ದಾನವರು, ರಕ್ಕಸರು, ಅಸುರರು ಅವರು ಇರುವುದು ಅದೇ ಕರ್ಮ ಭೂಮಿಯಲ್ಲಿ ಸ್ವಾಮಿ. ಏನು ಕೆಲವರೆಲ್ಲ ಪಾತಾಳದಲ್ಲೋ ಮತ್ತೊಂದು ಕಡೆಯಲ್ಲೋ ಇದ್ರೂ ಕೂಡ ಅವರ ಆಶ್ರಯಿಸುವುದು ದುಷ್ಕೃತ್ಯಗಳನ್ನು ಮಾಡುವುದಕ್ಕೆ ಕರ್ಮಭೂಮಿಯನ್ನೇ. ಬರೇ ದುಷ್ಕೃತ್ಯಗಳನ್ನೆಸಗುತ್ತಾ ಅವರ ಜೀವನೋಪಾಯಕ್ಕಾಗಿ ಮಾಡಿದ್ರೆ ಬಿಡೋಣ, ಅವರ ಗುಣ ಸ್ವಭಾವ ಎನ್ನುವ ಹಾಗೆ ಬಿಟ್ಟು ಬಿಡಬಹುದು. ಆದರೆ ಅವರ ಗುಣ ಸ್ವಭಾವವನ್ನುಳಿದು ತಮಗೆ ಬೇಕಾದಷ್ಟಿದ್ದರೂ ಕೂಡ ಮತ್ತೊಬ್ಬರಿಗೆ, ಸಾಧುಗಳಿಗೆ, ಸಜ್ಜನರಿಗೆ ಅದು ಸಿಗಬಾರದು, ನಮಗೂ ಬೇಡ ಅವರಲ್ಲೂ ಇರಬಾರದು ಎನ್ನುವಂತಹ ಕುಯುಕ್ತಿಯನ್ನೇ ಆಲೋಚಿಸುತ್ತಾ ಮುಂದುವರಿದ ಅದೆಷ್ಟೋ ರಕ್ಕಸ ವರ್ಗದವರು ಭೂಮಿಯಲ್ಲಿದ್ದಾರೆ. ಕೇವಲ ಭೂವರ್ಗದವರಿದ್ದವರಿಗೆ ತೊಂದರೆ ಕೊಟ್ಟರೋ ಅದನ್ನು ಬಿಟ್ಟು ಬಿಡೋಣ. ಆದರೆ ಅಸುರರು ಅತಿ ಮಾಂಸಾಹಾರಿಗಳು, ಪಾಷಂಡಿಗಳು, ಅವರು ಯಾವತ್ತೂ ಕೂಡ ಸುರೆಯನ್ನು ಕುಡಿದು ಮೊದಲೇ ರಕ್ಕಸರು, ಅದಕ್ಕಿಂತಲೂ ಕ್ರೌರ್ಯವನ್ನು ವ್ಯಕ್ತಪಡಿಸುತ್ತಾ ಗುಹ್ಯ ಧರ್ಮವನ್ನು ಹಾಳು ಮಾಡಿದ್ದಲ್ಲದೆ ತಾವು ಯಾರಿಂದ ವರವನ್ನು ಪಡೆಯುತ್ತಾರೆ ಅದೇ ದೇವತೆಗಳಿಗೆ ನಾನಾ ಬಗೆಯಾಗಿ ಹಳಿಯುತ್ತಾ ಜರೆಯುತ್ತಾ ತಮ್ಮ
ನಮ್ಮ ವ್ಯವಹಾರವನ್ನು ಆ ರೀತಿಯಾಗಿ ಹೊಸ ಬಗೆಯಲ್ಲಿ ನಿರೂಪಿಸುವುದಕ್ಕೆ ತೊಡಗಿದವರು. ಆದ್ದರಿಂದ ಅಂತ ರಕ್ಕಸರೆಲ್ಲ ಇರುವಲ್ಲಿಗೆ ನಮ್ಮಂಥವರೆಲ್ಲ ಬರುವುದು ಕ್ಷೇಮ ಅಲ್ಲ ಎನ್ನುವ ಕಾರಣಕ್ಕಾಗಿ ಆಡಿದ್ದು ಸ್ವಾಮಿ. ನೀವು ಬೇರೆ ಏನಾದ್ರೂ ಉಪಾಯ ಯಾವ ರಾಕ್ಷಸಮ್ಮ ನಿಮಗೆ ಅಷ್ಟೊಂದು ಪ್ರಭಾವವೇ ಅಂದ್ರೆ ಅಲ್ಲ? ಯಾವ ರಾಕ್ಷಸ ಅಂತ? ಅಮ್ಮ, ರಕ್ಕಸರು ಅನೇಕರಿದ್ದಾರೆ. ಭುವಿಯದು ಎನ್ನುವುದು ಸ್ಪಷ್ಟವೇ ಹೌದು. ಹಾ, ರಾಕ್ಷಸರಿದ್ದಾರೆ, ಮಾಂಸಾಹಾರಿಗಳಿದ್ದಾರೆ, ಮದ್ಯಪಾನಿಗಳಿದ್ದಾರೆ. ಹೌದು. ಒಳ್ಳೆಯದು. ಹಾ, ಯಾವ್ದು ಒಳ್ಳೆಯದು? ಈ ಹೇಳಿದ ಮಾತು ಒಳ್ಳೆಯದೇ. ಹಾ, ಆದ್ರೆ ಗಮನಿಸಬೇಕಂತ ಹೇಳಿ ಬಲ್ಲಿರ ಹಾ, ಭುವಿಯಲ್ಲಿ ತೊಡಗಿಸಿಕೊಳ್ಳುವವರಿಗೆ ಒಂದು ಪ್ರಶ್ನೆ ಇರ್ತದೆ. ಹಾ, ತಾನೆಷ್ಟು ಕುಡಿದರೂ, ತಾನೆಷ್ಟು ಮಾಂಸ ಸೇವಿಸಿದರೂ ಕೂಡ ಯಾವ ಕಾಲಕ್ಕೂ ಕೂಡ ದೇವರ ಮನೆಗೆ ಪ್ರವೇಶಿಸಕೂಡದು. ಹಾ, ಹೋಗುವಾಗಲೇ ಅವನಿಗೊಂದು ಎಚ್ಚರ ಇರ್ತದೆ. ಇಲ್ಲ, ನಾನಿವತ್ತು ಮಾಂಸಾಹಾರಿ ಅಲ್ಲಿಗೆ ಬರುವುದಿಲ್ಲ, ಅಥವಾ ನಾನು ಮದ್ಯಪಾನವನ್ನು ಮಾಡಿದ್ದೇನೆ ಬರುವುದಿಲ್ಲ. ಹೀಗೊಂದು ವ್ಯವಸ್ಥೆಯಲ್ಲಿ ಅವ ತೊಡಗಿಸಿಕೊಳ್ತಾನೆ. ಹಾ. ಆದರೆ ದೇವಲೋಕದಲ್ಲಿ ಹಾಗೆಲ್ಲ ಅಂತಲ್ಲ. ಅಂದ್ರೆ ಭುವಿಯಲ್ಲಿರುವಂತಹ ಮದ್ಯಪಾನಿಗಳಿಗೆಲ್ಲರೂ ಕೂಡ ಆದರ್ಶಯುಕ್ತವಾದಂತಹ ಒಂದು ವ್ಯಕ್ತಿತ್ವ ಇಲ್ಲಿ ಉಂಟಂತೆಲ್ಲ. ಸ್ವಾಮಿ, ಏನು ಯಾರ ಬಗ್ಗೆ ನೀವು ಆಡುವುದು? ನೀವು ಮುಂದೆ ನೋಡಬಾರದು, ಹಾ, ಹಿಂದೆ. ಜಿಂದಗಿ ಸುರಯ್ಯ ಕುಡಿದು ಜಿಂದು ತನನಗಿ ಜಿರಿದೆ. ಸುರಯ್ಯ ಕುಡಿದು ಜಿಂದು ತನನಗಿ ಜಿರಿದೆ. ದೇವಲೋಕದಲ್ಲಿ ಕೂಡ ಅಂತಹದ್ದೊಂದು ಘಟನೆ ನಡೆದು ಹೋಗಿದೆ. ನಮ್ಮ ಲೋಕದಲ್ಲಿ? ಹೌದೇ ಹೌದು. ಯಾವುದು ಸ್ವಾಮಿ? ಯಾರು? ತ್ರಿದಳಗಳಿಂದ ಹಾ, ತ್ರಿಮೂರ್ತಿಗಳಲ್ಲಿ ಒಬ್ಬನಾದಂತಹ ತ್ರಿನೇತ್ರನನ್ನು ತ್ರಿಕರಣ ಪೂರ್ವಕವಾಗಿ ಪೂಜಿಸಬೇಕು ಎನ್ನುವಂತಹ ಸಂಕಲ್ಪದಡಿಯಲ್ಲಿ ಹಾ, ಪ್ರದೋಷ ಕಾಲದಲ್ಲಿ ಅವನನ್ನು ಆರಾಧಿಸಬೇಕು. ಹಾ, ಸುರಲೋಕದ ಗದ್ದುಗೆ ಪ್ರಾಪ್ತಿಯಾಗುವುದಕ್ಕೆ ಅವರ ಕಾರುಣ್ಯ ವಿಶೇಷ ಏನುಂಟು ಎನ್ನುವುದನ್ನು ಅರ್ಥೈಸಿಕೊಂಡು ಹಾ, ಅವನನ್ನು ಭಜಿಸಬೇಕು, ಪೂಜಿಸಬೇಕು ಎನ್ನುವಂತಹ ಸಂಕಲ್ಪದಡಿಯಲ್ಲಿ ಹೊರಟಂತಹ ದೇವೇಂದ್ರ ಭೂಮಾರ್ಗವಾಗಿ ಹೋಗುವ ಹೊತ್ತಿಗೆ ಅವನೇನು ಮಾಡಿದ ಅಂತ ಬಿಡಿಸಿ ಹೇಳಬೇಕಾದ ಅಗತ್ಯ ಇಲ್ಲ ತಾನೆ. ಹಾ, ಯಾವ ಮಾರ್ಗವಾಗಿ ಹೋದದ್ದನ್ನು ಎನ್ನುವುದನ್ನು ಇನ್ನೊಮ್ಮೆ ಹೇಳಿ. ಭೂಮಾರ್ಗವಾಗಿ ಹೋದದ್ದು. ಹಾ, ಹಾ. ಯಾಕೆ ಹೋದ ಅಂತ ನೀವು ಹೇಳಬೇಕು ಅಂತ. ಭೂಮಾರ್ಗವಾಗಿ ಹೋಗುವಂಥ ಅವಶ್ಯಕತೆ ಏನಿತ್ತು ಅವನಿಗೆ? ಅಂತೂ ಭೂಮಾರ್ಗವಾಗಿ ಹೋದ. ಹೋದಲ್ಲಿಗೆ ನೀವು ಹೇಳಿದಂಥ ಅದನ್ನೇ ಮದ್ಯಪಾನವನ್ನು ಕುಡಿದು ಲೋಕಶಕ್ತಿಯಾದಂತಹ ಲೋಕೇಶನನ್ನು, ಪರಾಕ್ರಮದ ಪರದೈವವೆನಿಸಿದಂತಹ ಪರಮೇಶ್ವರನನ್ನು, ಲೋಕ ಮೂರನೇ ಸುಟ್ಟು ಕಣ್ಣಿಗೆ ಬೊಟ್ಟಿಟ್ಟುಕೊಳ್ಳುವಂತಹ ಯೋಗ್ಯತೆ ಉಳ್ಳಂತಹ ತ್ರಿನೇತ್ರನನ್ನು ಕಂಡು ಮುರಿದನಂತೆ. ಅವನ ಹಣೆಗೆ ಹೊಡೆದನಂತೆ. ಭೂಲೋಕದಲ್ಲಿ ಯಾರು ಎಷ್ಟು ಕುಡಿದರೂ ಕೂಡ ದೇವರಿಗೆ ಹೊಡೆಯುವಂಥ ಸಾಹಸಕ್ಕೆ ಮುಂದಾಗಲಿಲ್ಲ. ಆದರೆ ಇಲ್ಲಿ ಹಾಗಲ್ಲ. ತ್ರಿನೇತ್ರನಿಗೆ ಹೊಡೆದ ಪರಿಣಾಮದಲ್ಲಿ ಏನಾಯಿತು ನೀವು ಗಮನಿಸಬೇಕಾದ ಸೂಕ್ಷ್ಮ. ಅಲ್ಲಿ ಹೊರಟಂತಹ ಕಿರಣ, ಅವನ ಹಣೆಗಣ್ಣಿನಂತ ಹೊರಟಂತಹ ಕಿರಣ ಸಾಗರ ಮಧ್ಯಕ್ಕೆ ಎಲ್ಲಿಗೂ ಹೋಗಿ ಅಲ್ಲಿ ಓರ್ವನ ಹುಟ್ಟಾಯಿತು. ಅಲ್ಲಿ ಓರ್ವನ ಹುಟ್ಟಾಗಿ ಉರುಂದೆ ಎನ್ನುವಂತಹ ಪಾತಿವೃತ್ಯದ ಪರಿಚಯ ಪ್ರಪಂಚಕ್ಕಾಯಿತು. ವಿಷ್ಣುವೇ ದರಗಿಳಿದು ಬರುವ ಹಾಗಾಯಿತು ಎನ್ನುವಲ್ಲಿಗೆ ಒಂದು ಪ್ರಕರಣ
ಎರಡು ಮೂರು ಪ್ರಸಂಗವನ್ನು ಸೃಜಿಸುವುದಕ್ಕೆ ಕಾರಣ ಆಗುತ್ತದೆ ಅಂತ ಆದರೆ ಸುಖಾಂತ್ಯವೇ ಆಯಿತು ಅಂತ ಅದರ ಅರ್ಥ ಅಲ್ವಾ? ಸುಖಾಂತ್ಯವಾಯಿತು ಅಂತ ಆದರೆ ಲಕ್ಷ್ಯವನ್ನು ಎಲ್ಲಿಯೂ ತಿರುಗಿಸಬಹುದಾಗ್ತದೆ. ಹಾ. ನೀವೇ ಹೇಳಿದ್ರಲ್ಲ ಯಾವ ಮಾರ್ಗವಾಗಿ ಹೋದದ್ದು ಅಂತ. ಸುಖಾಂತ್ಯ ಆದದ್ದು ಆ ಮಾರ್ಗದಿಂದ ಬಂದದ್ದರಿಂದಲೇ ಅಂತಲೇ ಹೇಳಲಿಕ್ಕೆ ಆಗ್ತದೆ. ಆದ್ದರಿಂದಲೇ ಹೇಗೆ ಅಂತ್ಯ ಆಯಿತು ಅಂತ ಮುಖ್ಯ ಅಲ್ಲಮ್ಮ. ಅವನನ್ನು ಮೂಗು ಹಿಡಿದು ಬಾಯಿ ಅಗಲಿಸಿ ಕುಡಿಸಿದ್ದಲ್ಲ, ಅವನೇ ಕುಡಿದದ್ದು ಎನ್ನುವಲ್ಲಿಗೆ ತಾನು ಕುಡಿತವನ್ನು ಮಾಡಿ ಆರಾಧಿಸಬೇಕಾದಂತಹ ತತ್ವವನ್ನು ಕೇವಲವಾಗಿ ಕಂಡಂತಹ ಅವನ ನೆಲದಲ್ಲಿ ನೀವಿರುತ್ತಾ ವೃಥಾ ಸಣ್ಣ ಕಾರಣ ಹಿಡ್ಕೊಂಡು ಬರುವುದಿಲ್ಲ ಅಂತ ಛಲ ಮಾಡುವುದು ಎಷ್ಟು ಸರಿ ಆಗ್ತದಮ್ಮ ನಿಮಗೆ? ಸುರಪತಿ ಕುಡಿದಿದ್ದಾನೆ, ಅದರಲ್ಲಿ ಒಂದು ಕಥೆ ನಡೆದದ್ದು ನಿಮಗೆ ಗೊತ್ತಿಲ್ವಾ? ಏನದು? ನಾನಾಗಲೇ ಅಂದಿದ್ದೇನೆ, ಹಾ. ರಕ್ಕಸರು ಮಹಾಮಾಯಾವಿಗಳು ಅವರು ಕುಡಿತಕ್ಕೂ ದಾಸರಾಗುತ್ತಾರೆ. ಒಬ್ಬ ಒಳ್ಳೆಯದಾಗುತ್ತಾನೆ ಎನ್ನುವುದನ್ನು ತಿಳಿದ್ರೆ ಅವನನ್ನು ಕುಡಿಸಿಯೂ ಹಾಳು ಮಾಡ್ತಾರೆ ಎನ್ನುವುದು ಗೊತ್ತಿಲ್ವೋ? ಸುರಪನನ್ನು ಕುಡಿಸಿದ್ದು ರಕ್ಕಸರು, ಅದರೊಳಗೆ ಕ್ರಿಮಿಯಾಗಿ ಅವನ ದೇಹವನ್ನು ಹೊಕ್ಕು ಅವನ ಮನಸ್ಸು ವಿಚಲಿತವಾಗುವಂತೆ ಮಾಡಿದ್ದು ರಕ್ಕಸರು. ಅದೇ ರಕ್ಕಸರಿರುವಲ್ಲಿಗೆ ಬರುವುದಿಲ್ಲ ಅಂತದ್ದು ಅದಕ್ಕೆ ನಾ ತ್ರಿಲೋಕಾಧ್ಯಕ್ಷನಾದಂತಹ ದೇವೇಂದ್ರನಿಗೆ ತಾನು ಹೋಗುವಾಗ ತನ್ನ ಆಹಾರ ಮತ್ತು ವ್ಯವಹಾರ ಕುರಿತಾಗಿ ಎಚ್ಚರವಿರಬೇಕು ಎನ್ನುವಂಥ ಪ್ರಜ್ಞೆ ಇರಲಿಲ್ಲ. ಬಿಡಿ, ಅವರಿಗೆ ಕುಡಿಸಿದರೂ ಈಗ ಅಂಥವರಿರುವಂಥ ಭೂಮಿಗೆ ಬರುವುದಿಲ್ಲ ಎನ್ನುವುದೇ ನಿಮ್ಮ ಮಾತಾಗಿದ್ದರೆ ನಿಮ್ಮನ್ನು ಒಬ್ಬಳೇ ಹೋಗ್ಲಿಕ್ಕೆ ಬಿಡುವುದಲ್ಲಮ್ಮ, ಜೊತೆಯಾಗಿ ನಾನಿರ್ತೇನೆ. ಅಂತಹದ್ದು ಯಾವುದೇ ಘಟನೆ ಆಗದ ಹಾಗೆ ಎಚ್ಚರದಿಂದ ನೋಡಿಕೊಳ್ಳಿಕ್ಕೆ ನಿಮ್ಮನ್ನು ಆರಾಧ್ಯ ಭಾವದಿಂದ ಕಾಣುವಂತ ನಾನೇ ಜೊತೆಗಿರುವಾಗ ಯಾಕಮ್ಮ ಹೆದರಿಕೆ? ಕೃತಜ್ಞರು ಕುಡುಕರು ಇದ್ದಾರೆ ಎನ್ನುವ ಕಾರಣಕ್ಕಾಗಿ ಮಾತ್ರ ಬಾರದೆ ಇರುವ ಮತ್ಯಾರಿದ್ದಾರಮ್ಮ? ಇನ್ನೂ ಇದೆ ವಿಷಯ. ಯಾರು ಹೇಳ್ತೇನೆ. ಸತಿಯರ ಕೃತಗಳ ಸಹಿಸುವ ಅಂಥದ್ದನ್ನೇ ಮಾಡುತ್ತಾ ಇದ್ದಾರಲ್ಲ. ರಕ್ಕಸ ವರ್ಗದವರು ಒಂದೆಡೆಯಾದರೆ ಮಾನವರು ಅಂದರೆ ರಕ್ಕಸ ವರ್ಗದವರು ಅಂತ ಅವರೇ ಮಾಡುತ್ತಾ ಇದ್ದಾರೆ ಸ್ವಾಮಿ. ಹೆಣ್ಣಾದವಳಿಗೆ ಅಂದರೆ ಸತಿಯಾದವಳಿಗೆ ಭೂಮಿಯಲ್ಲಿ ಉನ್ನತವಾದಂತಹ ಮಾನ ಮರ್ಯಾದೆ ಸ್ಥಾನ ಮಾನ ಎನ್ನುವುದು ಇದೆ. ಎಲ್ಲಿ ಸ್ತ್ರೀಯಾದವಳು ಪೂಜಿಸಲ್ಪಡುತ್ತಾಳೋ ಅಲ್ಲಿ ಭಗವತ್ ಸಾನ್ನಿಧ್ಯ ಇರುತ್ತದೆ ಎನ್ನುವುದನ್ನು ನಿಮ್ಮಂತಹ ಜ್ಞಾನಿಗಳೇ ಅಲ್ಲವೇ ಹೇಳಿದ್ದು. ಅಂತಹ ಪೂಜಿಸಲೇಬೇಕಾದಂತಹ ಸ್ತ್ರೀಯರನ್ನು ಕೇವಲ ಒಂದು ದೃಷ್ಟಿಯಿಂದ ನೋಡುತ್ತಾ ಅವರನ್ನು
ಪರಸತಿಯಾಗಿದ್ದರೂ ಕೂಡ ಬಯಸುವುದು ಎಷ್ಟು ಕೆಟ್ಟದ್ದು ನೋಡಿ. ಅಂಥದ್ದನ್ನೇ ಮಾಡಿದವನೊಬ್ಬ ರಾಕ್ಷಸ. ಬ್ರಹ್ಮವಂಶದಲ್ಲಿ ಹುಟ್ಟಿದವರು ಕೂಡ ಹುಟ್ಟಿದವನಾದರೂ ರಾಕ್ಷಸಿ ಸ್ವಭಾವವನ್ನು ಹೊಂದಿ ಮಮತಾಮಯಿಯಾದಂತಹ ಸೀತಾಮಾತೆಯನ್ನೇ ಅಪಹರಿಸಿದ ದುಷ್ಟ ಅವನೇ ಇದ್ದಾನೆ. ಮತ್ತೊಬ್ಬನಿದ್ದಾನೆ ವಿರಾಟ ಎನ್ನುವಂತಹ ನಗರದಲ್ಲಿ ಕೀಚಕನೆನ್ನುವವನು. ತಾನೊಬ್ಬ ಬಲಶಾಲಿ. ಆ ಕಾಲದಲ್ಲಿ ನಾನು ಏನು ಮಾಡಿದರೂ ನಡೆಯುತ್ತದೆ ಎನ್ನುವುದನ್ನೇ ಮುಂದು ಮಾಡಿ ಅಲ್ಲಿಯೂ ಕೂಡ ಒಬ್ಬ ಹೆಣ್ಣಿನ ಮೇಲೆ ಕೆಟ್ಟ ದೃಷ್ಟಿಯನ್ನು ಬೀರಿದವನಿದ್ದಾನೆ. ಹಾಗಿರುವಾಗ ಸ್ತ್ರೀಲಂಪಟರು ಇರುವಂತಹ ಆ ಭುವಿಗೆ ನಾನು ಬರುವುದಿಲ್ಲ. ರಾವಣ ಯಾಕೆ ಹಾಗೆ ಮಾಡಿದ? ಯಾಕೆ ರಾವಣ ಯಾಕೆ ದುಷ್ಕೃತ್ಯಗಳಲ್ಲಿ ತೊಡಗಿಸಿಕೊಂಡ? ನೀವು ಯೋಚನೆ ಮಾಡಿದ್ರೆ ತ್ರೇತೆಯಲ್ಲಿ ನಡೆದಂತಹ ಘಟನೆಗೆ ದ್ವಾಪರದಲ್ಲೇ ಉತ್ತರ ಕೊಟ್ಟಾಗಿದೆ. ಅಂದ್ರೆ ಭೀಷ್ಮಾಚಾರ್ಯರು ಉತ್ತರ ಕೊಟ್ಟಿದ್ದಾರಲ್ಲ, ಹೇಗೆ ಯಾಕೆ ಹಾಗೆ ಮಾಡಿದ ಎನ್ನುವ ಹಾಗೆ. ರಾಜಸೂಯಾಧ್ವರ ಅಂತ ಒಂದು ಪ್ರಸಂಗ ಆಗಿ ಹೋಯಿತು. ಆ ಪ್ರಸಂಗದಲ್ಲಿ ಭೀಷ್ಮಾಚಾರ್ಯರೇ ಹೇಳಿದ್ರಂತೆ, ಅವ ಹಾಗೆ ಮಾಡುವುದಕ್ಕೆ, ಶಿಶುಪಾಲ ಹಾಗೆ ಮಾಡುವುದಕ್ಕೆ ಕಾರಣ ಏನು ಅಂತ ಹೇಳುವಾಗ ರಾವಣನ ಕಥೆಯನ್ನು ಹೇಳಿದ್ರಲ್ಲ, ಅದರ ಮೂಲ ಇರುವುದು ಇಲ್ಲಿ ಅಲ್ಲ, ವೈಕುಂಠದ ದ್ವಾರದಲ್ಲಿ ಎನ್ನುವ ಹಾಗೆ. ಅಂದರೆ ಅವರ ತೊಡಗಿಸಿಕೊಳ್ಳುವಿಕೆಗೆ ಮೂಲ ಇರುವುದು ವೈಕುಂಠದ ದ್ವಾರದಲ್ಲಿ. ಅವ ಹಾಗೆ ಮಾಡಿದ ಅಂತ ಆದಲ್ಲಿಗೆ ಎಲ್ಲವೂ ಹಾಗೆ ಆಗುತ್ತದೆ ಎಂದು ಯೋಚಿಸುವುದು ಸರಿಯಲ್ಲ. ಕೀಚಕ ಮಾಡಿದ್ದಕ್ಕೂ ಕೂಡ ಬಲನ ಮೂಲಕವಾಗಿ ಶಿಕ್ಷೆ ಅನುಭವಿಸಲ್ಪಟ್ಟಾಗಿದೆ. ಆದರೆ ಅಂತಹ ಕೃತ್ಯದಲ್ಲಿ ತೊಡಗಿಸಿಕೊಂಡವ ಇನ್ನೂ ದೇವಪೀಠದಲ್ಲಿ ಹಾಗೇ ಇದ್ದಾನಲ್ಲ. ಮತ್ತು ಮತ್ತು ಇಲ್ಲಿಗೆ ನೀವು ತೋರಿಸ್ತೇನೆ ಸಿಂಹಾಸನವೇ ಏನು ಮಾಡಿದ್ದಾನೆ ಅವನಂತ ಆ ದೇವೇಂದ್ರ ಗೌತಮನ ರಸಿಯ ಬಯಸಿ ಮಹೇಂದ್ರನು ಅಹಲ್ಯಾಜಾರ ಅಂತ ನಿಮ್ಮ ಸುರಪಾಲನಿಗೆ ಒಂದು ಸ್ತುತಿ ಇದೆ. ಹೌದು ತಾನೇ? ಏನು ಸ್ತುತಿ ಅದು? ನಾನು ನಿಂದೆ ಅಂತ ಹೇಳಿಲ್ಲ, ಸ್ತುತಿ. ಸ್ತುತಿ ಅಂದ್ರೆ ಒಳ್ಳೇದು ಅಂತ. ಒಳ್ಳೆಯದೇ. ಅಹಲ್ಯಾಜಾರ ಅಂತ ಅವನಿಗೆ ಸ್ತುತಿ ಬರುವುದರ ಹಿಂದಿರುವಂತಹ ಘಟನೆ ಏನು? ಗೌತಮನ ಅರಸಿಯಾದಂತಹ ಅಹಲ್ಯೇನು ಮೋಸದಿಂದ ಅವಳನ್ನು ಜಾರತ್ವಕ್ಕೆ ಇಳಿಯುವ ಹಾಗೆ ಪ್ರೇರೇಪಿಸಿ ಪ್ರಚೋದಿಸಿ ತೊಡಗಿಸಿಕೊಂಡದ್ದಕ್ಕಾಗಿ ಅವನಿಗೆ ಅಹಲ್ಯಾಜಾರ ಎನ್ನುವಂಥ ಹೆಸರು ಬಂತು. ಕೋಳಿಯಾಗಿ ಕೂಗಿಯೋ ಗಾಳಿ ಬೀಸಿಯೋ ಗೌತಮರನ್ನು ವಿಸ್ಮೃತಿಗೊಳಿಸಿ ತನ್ಮೂಲಕವಾಗಿ ತಾನು ಕಾರ್ಯವನ್ನು ಸಾಧಿಸಿಕೊಂಡ. ಶಾಪ ಸಿಕ್ಕಿತು ಗೌತಮರಿಂದ. ಆ ಶಾಪವನ್ನು ಹೊತ್ತು ತಂದಂತಹ ದೇವೇಂದ್ರ ದೇವಲೋಕದಲ್ಲಿ ಹೇಳಿದ್ದೇನು? ತಪಸ್ಸಿನ ಮೂಲಕವಾಗಿ ತೇಜಸ್ಸನ್ನು ಹೊಂದಿದಂತಹ ಗೌತಮರ ತಪಸ್ಸನ್ನು ಹಾಸಗೊಳಿಸಬೇಕು ಎನ್ನುವಂತಹ ಉದ್ದೇಶದಿಂದಲೇ ನಾ ಹಾಗೆ ಮಾಡಿದೆ ಎನ್ನುವ ಹಾಗೆ. ಆದ್ದರಿಂದಲೇ ಬೃಹಸ್ಪತಿಗಳು ಅಶ್ವಿನಿ ದೇವತೆಗಳ ಜೊತೆ ಮಾತಾಡಿ
ಅವನಿಗೊಂದು ವ್ಯವಸ್ಥೆ ಮಾಡಿದ್ರು ಅವನ ಪುರುಷತ್ವಕ್ಕೆ. ಸಹಸ್ರಾಕ್ಷ ಎನ್ನುವ ಹಾಗೆ ಕರೆಯಲ್ಪಟ್ಟ ಅಹಲ್ಯ ಜಾರ ಅಂತ ನಾವು ಸ್ತುತಿ ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದೇವೆ. ಸರಿ ಸ್ವಾಮಿ. ಯಾಕೆ ಲೋಕ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಂಡಂತಹ ಅವನನ್ನು ಯಾವುದೇ ಒಂದು ಸಂಕಲ್ಪ ಹಾಗೆ ಮಾಡುವ ಹಾಗೆ ಮಾಡಿತು ಎನ್ನುವ ಹಾಗೆ ಇಲ್ಲಿಯೂ ಹಾಗೆ. ಎಲ್ಲಿ ಮೂಲ ಅಂತ ನಾವು ಹೇಳಿದೆ ನೋಡಿ, ಆ ಮೂಲದ ಸಂಕಲ್ಪದಿಂದ ಒಂದೊಂದು ಘಟನೆಗಳು ಹಾಗಾಗಿದೆ ಬಿಟ್ಟರೆ ಭುವಿಯಲ್ಲಿ ಇರುವವರೆಲ್ಲರೂ ಕೂಡ ಹಾಗಲ್ಲಮ್ಮ. ಅಲ್ಲಿ ಸುವಿಚಾರಿಗಳಿದ್ದಾರೆ, ಅಲ್ಲಿ ಶ್ರುತಿವಿಧಗಳಿದ್ದಾರೆ, ಅಲ್ಲಿ ಮಾನವತೆಯ ತುತ್ತತುದಿಯನ್ನು ತೋರಿಸಲ್ಪಡುವವರಿದ್ದಾರೆ. ಆದ್ದರಿಂದಲೇ ಯಾವ ನೆಲದಲ್ಲಿ ಚೈತನ್ಯ ಎನ್ನುವುದು ಅಂತರ್ಯಾಮಿ ಆಗಿದೆಯೋ ಆ ಚೈತನ್ಯಕ್ಕೆ ಮತ್ತೆ ಶಕ್ತಿಯನ್ನು ತುಂಬುವುದಕ್ಕೆ ಬೇಕಾಗಿ ವಿನಾಕಾರಣ ತಡ ಮಾಡದೆ ಇಳಿದು ಬರಬೇಕಮ್ಮ ಸ್ವಾಮಿ. ದೇವತೆಗಳು ಮಂತ್ರಾಧೀನರು ಎನ್ನುವುದು ಗೊತ್ತಿದೆ. ಮಂತ್ರಕ್ಕೆ ಹೇಗೆ ಮಣಿಯುತ್ತಾರೆಯೋ ಪ್ರತಿಯೊಬ್ಬನ ಅಂತರಂಗದಲ್ಲಿ ಹುಟ್ಟಿಕೊಳ್ಳುವಂತಹ ಕಾಮನೆಗೂ ಮಣಿಯುತ್ತಾರೆ ಎನ್ನುವುದನ್ನು ಈ ಪ್ರಕರಣದಲ್ಲಿ ದೇವೇಂದ್ರ ತೋರಿಸಿದ್ದು ಸ್ವಾಮಿ. ಅಹಲ್ಯೆಗೆ ದೇವೇಂದ್ರನ ಕುರಿತಾಗಿಯೂ ಮನಸ್ಸು ಎನ್ನುವುದಿತ್ತು. ಓಹೋ, ನಾನು ಯಾಕೆ ದೇವೇಂದ್ರನನ್ನು ಹೊಂದಬಾರದಿತ್ತು ಎನ್ನುವ ಕಾರಣಕ್ಕಾಗಿ, ಅದನ್ನು ಮನ್ನಿಸುವುದಕ್ಕಾಗಿ ದೇವೇಂದ್ರನಾಗಿ ಹೋದ್ರೆ ಲೋಕಕ್ಕೆ ಅದು ತಪ್ಪಾಗಿ ಕಾಣುತ್ತದೆ ಎನ್ನುವುದಕ್ಕಾಗಿ ಗೌತಮನಾಗಿಯೇ ಹೋಗಿ ಆಕೆಯ ಅಂತರಂಗದ ಇಂಗಿತವನ್ನು ಪೂರೈಸಿದಷ್ಟೇ. ಅದರಲ್ಲೇನು ಕುಹಕ ಇಲ್ಲ ಸ್ವಾಮಿ. ಹಾಗೆ ಹೋಗುವುದಿದ್ರೆ ಗೌತಮರಲ್ಲಿಯೇ ನೇರ ಮಾತಾಡಿ ಹೋಗುವುದಿತ್ತು. ಕಳ್ಳತನದ ಮಾರ್ಗವನ್ನು ಅನುಸರಿಸುವಂತ ಅಗತ್ಯ ಇರಲಿಲ್ಲ. ವಂಚಿಸಿ ಆದ್ರೂ ಭಕ್ತರ ಅಥವಾ ನಮ್ಮನ್ನು ನಂಬಿದವರ ಇಷ್ಟಾರ್ಥವನ್ನು ಈಡೇರಿಸುವುದು. ನಂಬಿದವರ ಇಷ್ಟಾರ್ಥವನ್ನು ಈಡೇರಿಸುವುದಕ್ಕೆ ವಂಚನೆಯ ಮಾರ್ಗವನ್ನು ಸುಧರ್ಮ ಸಭೆಯ ಅಧ್ಯಕ್ಷ ಹಿಡಿಬಾರದಮ್ಮ ಸ್ವಾಮಿ. ಏನು ಸ್ವಾಮಿ ಹೀಗೆಲ್ಲ? ಏನು ನೀವು ನಿಮಗೆ ಆದಂತಹ ಸಂಕಷ್ಟವನ್ನು ನಿವಾರಿಸುವುದಕ್ಕಾಗಿ ಬೇಡಿಕೆಯನ್ನಿರಿಸಿ ಇಲ್ಲಿಗೆ ಬಂದಿದ್ದೀರಿ. ಇಲ್ಲಿಗೆ ಬಂದ ಮೇಲೆ ನಾನು ಬರುವುದಿಲ್ಲ ಎಂದ ಕಾರಣಗಳನ್ನು ಉದಾಹರಣೆಯಾಗಿ ವಿವರಿಸಿದಾಗ ಪ್ರತಿಯಾಗಿ ಇಲ್ಲಿಯ ಉದಾಹರಣೆ ಕೊಡ್ತೀವಿ. ಇಲ್ಲಿಯದು ಬೇಕು, ಜರೆಯುವುದು ಕೂಡ ಇಲ್ಲಿಯವರನ್ನೇ. ಯಾಕೆ ಹೀಗೆ? ಖಂಡಿತವಾಗಿಯೂ ದೇವೇಂದ್ರನನ್ನು ನಾನು ಜರೆಯಲಿಲ್ಲಮ್ಮ. ಒಂದೊಂದು ಘಟನೆಗಳು ಆಗಿ ಹೋಗ್ತದೆ ನಿಮಿತ್ತ ಮಾತ್ರವಾಗಿ. ಅದನ್ನೇ ಆಧಾರವಾಗಿಟ್ಟುಕೊಂಡು ದೇವೇಂದ್ರ ಹೊಡೆದ ಅಂತ ನಾವು ಹೋಗಿ ದೇವರಿಗೆ ಹೊಡಿಲಿಕ್ಕಾಗ್ತದ? ಆಗುವುದಿಲ್ಲ ತಾನೆ. ಅದೊಂದು ಸಂಕಲ್ಪ ಮಾತ್ರದಿಂದ ನಡೆದು ಹೋಗುತ್ತದೆ. ಆದ್ದರಿಂದಲೇ ಸುರಾಧ್ಯಕ್ಷನಾದಂತಹ ಅವರನ್ನೇ ಮುಂದಿಟ್ಟುಕೊಂಡು ನಿಮಗೆ ಸ್ಪಷ್ಟೀಕರಣ ಹೇಳುವಲ್ಲಿ ಹೇಳಿದೆ. ಅವನೇ ಹೇಳಿ ಬಂದವನಮ್ಮ, ದೇವೇಂದ್ರನೇ ಹೇಳಿ ಕಳಿಸಿದ, ಹಿಡಿದು ಬರಬೇಕು. ಓಹೋ, ಇಷ್ಟೆಲ್ಲ ಪ್ರಕರಣಗಳನ್ನು ಮಾಡಿದವ ತಪ್ಪಿದಸ್ತ ಎನ್ನುವುದನ್ನು ಹೇಳಿ ಅವನೇ ಹೇಳಿದ್ದಾನೆ ಎನ್ನುವ ಕಾರಣಕ್ಕಾಗಿ ನಾನು ಬರಬೇಕು. ದೇವೇಂದ್ರ ಹೇಳಿದ್ರು ನಾನು ಬರುವುದಿಲ್ಲ. ಭೂಮಿಯ ಸಕಲ ಜೀವರಾಶಿಗಳನ್ನು ಸೃಜಿಸುವಂತಹ ಮಹಾಶಕ್ತಿ ಎನ್ನುವಂತಹ ಅನಗಣತೆಯನ್ನು ಪಡೆದಂತಹ ಸೃಷ್ಟಿಕರ್ತನಾದಂತಹ ಬ್ರಹ್ಮನಿಂದ ಹೇಳಿಸುವುದು. ನಾನೇನು ಅವನ ಅಧೀನದಲ್ಲಿಲ್ಲ. ಆದರೂ ಕೂಡ ಬ್ರಹ್ಮನ ಕುರಿತಾಗಿ ನಾನು ಅವನೊಬ್ಬ ಒಳ್ಳೆಯವ, ಸಚ್ಚಾರಿತ್ರ್ಯವಂತ ಅಂತ ಹೇಳಿದ್ರೆ ಅದಕ್ಕೆ ಪ್ರತಿಯಾಗಿ ನೀವು ಹಾಡುವುದಕ್ಕೆ ಬೇರೊಂದು ರಾಗವನ್ನು ಉಪಯೋಗಿಸ್ತೀರಿ. ಆದ್ರಿಂದ ನಾನೇ ತಿಳಿದ ವಿಚಾರ ಹೇಳ್ತೇನೆ ಬ್ರಹ್ಮನ ಕುರಿತಾಗಿ. ಬ್ರಹ್ಮನು ಯಾರು? ಮಗಳನ್ನೇ ಮದುವೆಯಾದವನು. ಆಗಿರುವಾಗ ಅವನೇ ಬೇರೊಂದು ಸಂಸ್ಕಾರವನ್ನು ಮಾಡಿದವನು. ಅಂತವರೆಲ್ಲ ಹೇಳಿದ್ರೆ ನಾನು ಬರುವುದಿಲ್ಲ. ಸುಮ್ಮನೆ ಹೋಗಿ ಸ್ವಾಮಿ. ಭ್ರೂಭೃಂಗ ಮಾತ್ರದಿಂದಲೇ ಲೋಕನ್ಯಂತ್ರಗಳನ್ನು ಸಾಧಿಸಬಲ್ಲಂತಹ ಪಾಲನಾಕರ್ತವಾದಂತಹ ಮಹಾವಿಷ್ಣುವಿನಿಂದಲೇ ಹೇಳಿಸಲಿ. ಸಕಾಲಕ್ಕೆ ಬೇಕಾದನ್ನು ಕೊಟ್ಟು ಬರೆಯುವಂತಹ ಮಹತ್ವಿಕೆ ಉದ್ಯೋಗವನ್ನು ಹೊಂದಿದವನು ಅವನು. ಬರೆಯುವುದಕ್ಕೆ ಅವನೇ ಮುಂದಾಗಿ. ಅವನು ನನ್ನನ್ನು ಕಳುಹಿಸುವುದೆಲ್ಲ ಬೇಡ, ನಾನು ಬರುವುದಿಲ್ಲ. ಲೋಕವನ್ನೇ ಕೂಡ ತನ್ನ ನಡಿಗೆಯ ಮೂಲಕವೇ ನಿಯಂತ್ರಿಸಬಲ್ಲಂತಹ ಕಾರಣಾದಂತಹ ಕಾಲ ಶಕ್ತಿಯಾದಂತಹ ಆ ಶಂಭುವಿನಿಂದ ಹೇಳಿಸಲೇ ತಾಯಿ. ಕೋಪ ಎನ್ನುವುದು ನನಗೆ ನೀವು ಆಗಮಿಸಿ ಆಡಿದ ಮಾತಿನಿಂದಲೇ ಬಂದಿದೆ. ಸಚ್ಚಾರಿತ್ರ್ಯವನ್ನು ಹೊಂದಿದವರು ನೀವು ಲೋಕದ ಕುರಿತಾಗಿ ಚೆನ್ನಾಗಿ ತಿಳಿದಿದ್ದೀರಿ. ನಿಮ್ಮ ಜೀವನವನ್ನು ಲೋಕದ ಹಿತಕ್ಕಾಗಿ ಮೀಸಲಿರಿಸಿದ್ದೀರಿ ಎನ್ನುವ ಕಾರಣಕ್ಕಾಗಿ ನನ್ನೊಳಗಿರುವಂತಹ ಸಿಡುಕನ್ನು ಹೊರ ಹಾಕಲಿಲ್ಲ. ನಾನು ಏನೇ ಹೇಳಿ ಆ ಕಂಡ ಪರಶುವೆ ಬಂದು ಹೇಳಲಿ, ನಾನು ನಿಂತಹ ಈ ಸುರಗಿರಿಯ ಜರಿದು ಬೀಳಲಿ. ಸಪ್ತ ಸಾಗರಗಳೇ ಬತ್ತಿದ್ರು, ಉಕ್ಕೇರಿ ಹರಿದ್ರು, ನಾನು ಬರುವುದಿಲ್ಲ ನಡೆಯುವುದಿಲ್ಲ.
ಎಂತಹ ನಿಲುವಿನಿಂದ ನನ್ನನ್ನು ಹಂಗಿಸುವುದಕ್ಕೆ ಮುಂದಾದೆಯ. ಸಚ್ಚಾರಿತ್ರವಂತನಾಗಿ ಪ್ರಪಂಚ ಮುಖದಲ್ಲಿ ಕಾಣಿಸಿಕೊಳ್ಳಬೇಕು ಎನ್ನುವಂತಹ ನಿಲುವಿನಲ್ಲಿ ತೊಡಗಿಸಿಕೊಳ್ಳುವುದು ಅಲ್ಲ ಬಿಡು. ಲೋಕಕ್ಷೇಮವನ್ನು ಸಾಧಿಸಬೇಕೆನ್ನುವಂತಹ ಒಂದೇ ನಿಲುವಿನಿಲ್ಲ. ತಪಸ್ಸಿಗೆ ಸಿದ್ಧನಾದವ ನಾನು, ಬದ್ಧನಾದವ ನಾನು. ಜನರ ಕಣ್ಣೀರನ್ನು ಒರೆಸಬೇಕು ಎನ್ನುವಂತಹ ನಿಲುವಿನಲ್ಲಿ ಇನ್ನಗಳಿಗೆ ಬಂದು ಪ್ರಾರ್ಥಿಸಿದರೆ ಭೂಮಿಯೇ ಬಿರಿದು ಹೋಗಲಿ ಅಂತ ಹೇಳ್ತಾ ಇದ್ದಿ, ಕೆಂಡದ ಮಳೆ ಸುರಿಯಲಿ ಅಂತ ಹೇಳ್ತಾ ಇದ್ದಿ. ಬ್ರಹ್ಮಾದಿ ದೇವತೆಗಳೇ ನಮ್ಮ ಅಸ್ತಿತ್ವವನ್ನು ಒಪ್ಪಿಕೊಂಡು ಬಾ ಇಂದ್ರ ಅಂತ ಹೇಳುವಾಗ ಬರುವವನು, ಬಾ ಅಗ್ನಿ ಅಂತ ಹೇಳುವಾಗ ಬರುವವನು, ಬಾ ವರುಣನೆ ಅಂತ ಹೇಳುವಾಗ ಬರುವವನು. ಜಗತ್ತಿನ ಮೂಲಭೂತವಾದಂಥ ಸತ್ಯವನ್ನು ಅರಿತಂತಹ ನಮಗೆ ಅವರೇ ಮಹತ್ತಿಗೆಯನ್ನು ಕೊಡುವಾಗ ನೀನೇನೆ ಹೀಗೆ ಅವಹೇಳನ ಮಾಡ್ತಿಂತಾದರೆ ಸ್ವರ್ಗದಲ್ಲಿ ಕೂತಂತಹ ಮದ ನಿನ್ನನ್ನು ಆವರಿಸಿದೆ ಅಂತ ಅರ್ಥ. ಬಿಡು, ನನಗೆ ನೀನು ಏನು ಹೇಳಿದ್ರು ಕೂಡ ನಾನು ಅದಕ್ಕೆ ಲಕ್ಷ್ಯವನ್ನೇ ಕೊಡುವುದಿಲ್ಲ. ಯಾಕೆ? ನಮ್ಮ ಯೋಗ್ಯತೆಯನ್ನು ಯಾರು ಅರಿತಿದ್ದಾರೋ ಅವರು ಅರಿತರೆ ಸಾಕು ಅಂತ. ಆದರೆ ಮಾತಾಡುತ್ತಾ ನೀನು ಹಡಿದದ್ಯಾರನ್ನು ನೆಲ ಅಂತ ಭಾವಿಸಿದೆ. ಅದನ್ನು ಬರಡು ಭೂಮಿ, ಅದು ಕೇವಲ ಭೂಮಿಗೆ ಹೇಳುವ ಹೆಸರಲ್ಲ, ಶಕ್ತಿ ಕಣ ಅಂತ ಅದನ್ನು ಕೊಂಡಾಡಿದರು. ಕೇವಲ ಶಕ್ತಿ ಮಾತ್ರ ಅಲ್ಲ, ಛಲದ ಚಂಡೀಕಣ ಅಂತ ಹೊಗಳಿದ್ರು. ಲೋಕ ಮೂರನೇ ಸುಟ್ಟು ಕಣ್ಣಿಗೆ ಬೊಟ್ಟಿಟ್ಟುಕೊಳ್ಳುವಂತಹ ಯೋಗ್ಯತೆ ಉಳ್ಳಂತಹ ಪ್ರಭು ಪರಮೇಶ್ವರನೇ ಆಗಿರಲಿ. ಅವನು ಇಷ್ಟಪಡುವುದು ಆ ಭೂಮಿಯನ್ನು. ಶ್ರೀಹರಿಯ ವಿಭೂತಿ ಲೀಲೆಯ ರಂಗಭೂಮಿ, ಕರ್ತಾರನ ಕಮ್ಮಟ ಅಂತ ಎನಿಸಿದಂತಹ ಆ ಭೂಮಿ. ಆ ಭೂಮಿಯನ್ನು ಹೊಗಳುವುದು ಹೇಗೆ ಬಲ್ಲೆಯ? ಶುಭ್ರಜ್ಯೋತ್ಸ್ನ ಪುಳಕಿತ ಯಾಮಿನಿ ಅಂತ ಕುಂಕಮಧೂಳಿಯ ದಿತ್ತಡವೇದ್ಯ ಓಕುಳಿಯಲ್ಲಿ ಮಿಂದು ಕೋಟಿ ಕೋಟಿ ವಿಹಂಗಮಗಳ ರವಕ್ಕೆ ಮಾರು ಹೋಗಿ ಚಿನ್ನದ ಚೆಂಡಿನಂತೆ ಮುಡಿ ಹೊನ್ನಿನ ವೈನೀರಲ್ಲಿ ಹೊಯ್ದು ಸೃಷ್ಟಿಯ ಹೃದಯಕ್ಕೆ ಪ್ರಾಣಾಜ್ಞೆ ಹೊಳೆಯನ್ನು ಹರಿಸಿ ಭುವಿಯಲ್ಲಿ ರವಿ ಮೂಡಿದ ಅಂತ ಆಡದೆ ಜಡದೊಡಲಲ್ಲಿಯೂ ಕೂಡ ಭಾವಜ್ವಾಲೆ ಸ್ಪಂದಿಸುತ್ತದೆ. ಸಕಲ ಆರಾಧನದ ಬೋಧನದ ಅನುಭವರಸ ಪುಣ್ಯಗೊಳ್ಳುತ್ತದೆ. ಅದರಲ್ಲೇ ಮುಳುಗಿ ಮುಂದೆ ಮಡಿಯಾಗಬೇಕೆನ್ನುವ ಹಾಗೆ ಭಾವದಿಂದ ತೊಡಗಿಸಿಕೊಳ್ಳುವವರು ಅನೇಕರು. ಸ್ವರ್ಗಲೋಕದಲ್ಲಿರುವವರು ಕೂಡ ಆ ಮಹಾಭಾಗ್ಯಕ್ಕಾಗಿ ಹಾತೊರೆಯುತ್ತಾರಂತೆ. ಅಂತಹ ಪುಣ್ಯ ನೆಲ ಆದ್ದರಿಂದಲೇ ಅದನ್ನು ಶುಭ್ರ ಜ್ಯೋತ್ಸ್ನ ಅಂತ ಕೊಂಡಾಡುತ್ತಾರೆ. ಭೂಮಿಯಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಹೇಳುವಂತಹ ಮಂತ್ರ ಏನು ಬಲ್ಲೆಯ? ಅಮ್ಮ ನಿನಗೆ ವಂದಿಸುವೆ ಎನ್ನುವ ಹಾಗೆ. ಇನ್ನೂ ನೇರವಾಗಿ ಹೇಳುತ್ತಿದ್ರೆ ಒಂದೇ ಮಾತರಂ ಎನ್ನುವ ಹಾಗೆ. ನಿನ್ನ ಪದಯುಗಗಳಿಗೆ ಪಡಮಾಡುವುದರ ಮೂಲಕವಾಗಿ ನಾವು ಪವಿತ್ರಾತ್ಮರಾಗ್ತೇವೆ ಎನ್ನುವಂತಹ ನಿಲುವಿನಿಂದ ತೊಡಗಿಸಿಕೊಳ್ತಾರೆ. ಮತ್ತೊಬ್ಬರ ಹೃದಯದ ನೋವನ್ನು ಕೇವಲ ನಗು ಮಾತ್ರದಿಂದಲೇ ಪೂರೈಸಿಕೊಳ್ಳುವವಳು. ಆದ್ದರಿಂದಲೇ ಅವಳು ಸುಹಾಸಿನಿ. ಸುಮಧುರವಾದಂತಹ ಮಾತಿನಿಂದಲೇ ಅಡರಿ ಬಂದಂತಹ ನೋವುಗಳನ್ನೆಲ್ಲ ಪರಿಹರಿಸಬಲ್ಲಳು ಅವಳಾದ್ದರಿಂದಲೇ ಅವಳು ಸುಮಧುರ ಭಾಷಿಣಿ. ಸುಹಾಸಿನಿಯಾಗಿ ಸುಮಧುರ ಭಾಷಿಣಿಯಾಗಿ ಲೋಕ ಕಲ್ಯಾಣವನ್ನೇ ಸ್ಥಾಪಿಸಲ್ಪಡುವಂತಹ ತ್ರಿಮೂರ್ತಿಗಳ ಯಾವ ನೆಲದಲ್ಲಿ ನಮ್ಮನ್ನು ತಾವು ಕಾಣಿಸಿಕೊಳ್ಳಬೇಕು ಎನ್ನುವಂತಹ ಬಯಸು ನಿಲುಮೆಗೆ ಬದ್ಧರಾಗಿ ತೊಡಗಿಸಿಕೊಳ್ಳುತ್ತಾರೋ ಅಂತಹ ಭೂಮಿಯನ್ನು, ಅಂತಹ ಪುಣ್ಯಗರ್ಭೆಯನ್ನು, ಅಂತಹ ವಸುಂಧರೆಯನ್ನು ಬಿಡು. ಆ ಅವನಿಯ ನಿಂದಿಸಿದೆವು. ಅದೇ ಅವನಿಯಲ್ಲಿ ನದಿಯ
ನಡುಗಿ ಮುನಿಶಾಪಗಾಗದಲ್ಲಿ ಬೆದರಿ ನಡುಗಿ ಕಂಬನಿ ನುಡಿಯ ಮದಿಯ ಪದಗೆ ಮಣಿಯೋ ಮಹರ್ಷಿಗಳೇ, ವನಿತೆಗೆಲ್ಲ ಅಪರಾಧವನ್ನು ಮನ್ನಿಸು ವನಿತೆಗೆಲ್ಲ ಅಪರಾಧವನ್ನು ಮನ್ನಿಸದವನ ಮನಕರಗೆ ಓಡಿಡುತ್ತೆಂದಳಾಗ ವಂದಿತೆ ಮುನಿವರ ತವ ಪದ ಕೊಲ್ಲುತ್ತಗೆ ಮಲ್ಲಿಗೂ ಗೆಲ್ಲದೋ ವಂದಿತೆ ಮುನಿವರ ತವ ಪದ ಕೊಲ್ಲುತ್ತಗೆ ಮಲ್ಲಿಗೂ ಗೆಲ್ಲದೋ ಮಹರ್ಷಿಗಳೇ, ನಾನು ಎನ್ನುವುದು ಸ್ವಾರ್ಥವಾದರೂ ನಾನು ಸ್ವಾರ್ಥಿಯಾಗಕೂಡದಿತ್ತು. ಯಾಕಂದರೆ ದೇವಭೂಮಿಯಲ್ಲಿ ಇರುವವಳು ನಾನು. ವಿವೇಕವನ್ನು ಕಳೆದುಕೊಂಡಂತಹ ಮನುಷ್ಯ ಪಶುವಾಗುತ್ತಾನಂತೆ, ಅವಿವೇಕಿಯಾಗಿ ವರ್ತಿಸುತ್ತಾನಂತೆ. ಆದರೆ ದೇವಭೂಮಿಯಲ್ಲಿದ್ದು ದೇವತಾ ವರ್ಗದಲ್ಲಿ ಉನ್ನತ ಸ್ಥಾನವನ್ನು ಮಾನವನ್ನು ಹೊಂದಿದಂತಹ ನಾನು ಯಾಕೆ ಈ ರೀತಿಯಾದಂತಹ ಕಟು ಭಾವವನ್ನು ಹೊಂದಿದೆನೋ ನಾನರಿಯೇ ಸ್ವಾಮಿ, ನಾನರಿಯೇ. ಲೋಕಗಳ ಏಳ್ಗೆಗಾಗಿ ಶ್ರಮಿಸುವವರು ನೀವು. ಯಾವತ್ತೂ ಕೂಡ ಅರಿಷಡ್ವರ್ಗಗಳಿಗೆ ದಾಸರಾದವರಲ್ಲ. ಹಾಗಾದರೆ ನಿಮ್ಮಂತರಂಗವೇ ಇಂದು ಬೆಂಕಿಯಾಗಿ ಸುಡುವಲ್ಲಿ ನಾನು ಮುಂದುವರಿದಿದ್ದೇನೆ ಎನ್ನುವುದು ನನಗರ್ಥವಾಯಿತು ಸ್ವಾಮಿ. ಬುಗಿದೇಳಿದಂತಹ ಆ ಅಗ್ನಿ ಜ್ವಾಲೆ ನಿಮ್ಮ ರಸನೆಯಿಂದ ಶಾಪವಾಕ್ಯವಾಗಿ ವಸರಿತಲ್ಲ ಪ್ರಭೋ, ವಸರಿತಲ್ಲ. ನಾನು ವಂದಿಸಬೇಕಿತ್ತು ತವ ಪಾದದ್ವಂದಗಳಿಗೆ ಆರಂಭದಲ್ಲೇ. ಆದರೆ ನನ್ನ ತಲೆಯಲ್ಲಿದ್ದಂತಹ ಕೋಡಿನಂತೆ ನನ್ನ ಅಂತರಂಗದಲ್ಲಿ ಮನೆ ಮಾಡಿದ ಅಹಂಕಾರ ಎತ್ತರವನ್ನೇ ನೋಡಿದ್ದು ಹೊರತು ನಮಗಾಗಿ ಶ್ರಮಿಸುತ್ತಿರುವಂತಹ ದುಡಿಯುತ್ತಿರುವಂತಹ ಆ ಭುವಿಯಲ್ಲಿರುವ ಮಾನವರ ಕುರಿತಾಗಿ ಕೆಳಗೆ ನೋಡದೆ ಹೋಯಿತಲ್ಲ ಸ್ವಾಮಿ. ನನ್ನನ್ನು ಮನ್ನಿಸಬೇಕು ಸ್ವಾಮಿ, ನನ್ನನ್ನು ಮನ್ನಿಸಬೇಕು. ನಾನು ಬರುವುದಿಲ್ಲ ಅಂದರೂ ನೀನು ಬಾ, ನೀನು ಬಾ ಎನ್ನುವ ಹಾಗೆ ಹೇಳಿದ್ದೀನಿ ಸ್ವಾಮಿ. ಹೌದು ಸ್ವಾಮಿ, ನಾನು ಎನ್ನುವುದು ಬರುವುದಕ್ಕೆ ಸಾಧ್ಯ ಉಂಟೆ ಸ್ವಾಮಿ. ಅದಕ್ಕಾಗಿಯೇ ಹಾಗಂದೆನೋ ಏನೋ. ನನ್ನನ್ನು ಮನ್ನಿಸಿ, ನನ್ನನ್ನು ಮನ್ನಿಸುವ ಕೃಪೆ ತೋರಬೇಕು ಸ್ವಾಮಿ, ಕೃಪೆ ತೋರಬೇಕು, ಕೃಪೆ ತೋರಬೇಕು. ಜನನದೆಡೆಯಲ್ಲಿ ಕಂಬನಿಗಳನ್ನು ಸುರಿಸಿ ಮರುಗುವ ಊಹಿಸುವುದಕ್ಕಾಗುವುದಿಲ್ಲ. ಚಲನದೆಡೆಯಲ್ಲಿ ಕಂಬನಿಗಳನ್ನು ಸುರಿಸಿ ಮರುಗುವ ನಂದಿನಿಯ ಮುನಿವರನು ಕಾಣುತ್ತ ನುಡಿದ ನವಳಲಿ ಕರುಣಲಿ ತಡೆದು ಮಗಳೇ,
ಸಿರಿಯಿಂದ ತುಂಬಿದ ಸಿರಿಯಿಂದ ಕೊಂಬಿನಿ ಮೆರೆವಂತೆ ಕೊಂಬಿನಿ ಮೆರೆವಂತೆ ತುಂಬಿದ ನದಿಯಾಗು ಮಗುವೆ ತುಂಬಿದ ನದಿಯಾಗು ಮಗುವೆ ಮಗಳೇ ನಂದಿನಿ, ನನ್ನಿಂದ ಊಹಿಸುವುದಕ್ಕೂ ಆಗುವುದಿಲ್ಲ. ಪದತ್ವಗಳಿಗೆ ಮುಡಿಬಾಗುತ್ತಾ ಕ್ಷಮಿಸಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೆ. ಕಡೆ ಯಾವ ಕಾಲಕ್ಕೂ ಮತ್ತೊಬ್ಬರನ್ನು ನೋಯಿಸುವಂತ ಕ್ರಿಯೆಯಲ್ಲಿ ಇದು ತನಕ ನಾನು ಒದಗಿಸಿಕೊಂಡವನಲ್ಲ. ಅದ್ಯಾಕೆ ಶಾಪವಾಕ್ಯಗಳು ನನ್ನ ಜೀವದಿಂದ ಹೊರಬಂದವು ನಾನು ಅರಿಯ. ಇದು ಕೂಡ ದೇವ ಸಂಕಲ್ಪವೇ ಇರಬೇಕು. ಶಾಪ ನನಗೆ ಕೊಡ್ಲಿಕ್ಕಾಗ್ತದೆ ಹೊರತು ಅದನ್ನು ಮತ್ತೆ ಹಿಂದೆಗೊಳ್ಳುವುದಕ್ಕೆ ನನಗೆ ಆಗುವುದಿಲ್ಲ. ಮಗಳೇ, ಹಾಗಂತ ಪರಿಹಾರ ಮಾರ್ಗವನ್ನು ನನಗೆ ಸೂಚಿಸಬಲ್ಲ. ಶಾಪ ವಾಕ್ಯಗಳಾಗಿ ನನ್ನ ಬಾಯಿಂದ ಹೊರಬಂದದ್ದು ನದಿಯಾಗಿ ನೀ ಹರಿದು ಬಾ ಎನ್ನುವ ಹಾಗೆ. ಯಾಕೆ ಸ್ವಾಮಿ ಹಾಗೆ? ಯಾಕೆ ನಾನು ಗಾಳಿಯಾಗಿ ಬರಬಾರದಿತ್ತು? ಯಾಕೆ ನಾನು ಬೆಳೆಯಾಗಬಾರದಿತ್ತು? ಯಾಕೆ ನಾನು ಬೆಳಕಾಗಬಾರದಿತ್ತು? ಕಾರಣ ಉಂಟು ಮಗಳು. ಜನರ ಕಂಬನಿಯನ್ನು ಅರಿತು ಅದರ ನಿವಾರಣೆಗೆ ಬೇಕಾಗಿ ಅವರ ಜೀವನಕ್ಕೊಂದು ಅರ್ಥ ಬರಬೇಕು ಎನ್ನುವುದಕ್ಕಾಗಿ ನಾ ಇಲ್ಲಿಗೆ ಬಂದವನಿದ್ದೆ. ಹರಿಯುವ ನೀರಿಗೆ ಜೀವನ ಅಂತ ಹೆಸರು. ಆದ್ದರಿಂದಲೇ ನನ್ನ ನಾಲಿಗೆಯಿಂದ ಅವರ ಜೀವನವನ್ನು ಉದ್ಧರಿಸುವುದಕ್ಕೆ ನೀ ಜೀವನವಾಗಿ ಹರಿಬೇಕು, ನೀ ಜೀವನವಾಗಬೇಕು ಎನ್ನುವುದಕ್ಕಾಗಿಯೇ ಅಂತ ಮಾತುಗಳು ಹೊರಬಂತು. ತುಂಬಿದ ಸಿರಿಯಿಂದ, ಸಿರಿ ಎನ್ನುವುದಕ್ಕೆ ನೆಮ್ಮದಿ ಎನ್ನುವಂತಹ ಬಹುದೊಡ್ಡ ಅರ್ಥ ಇದೆ ಮಗ. ತುಂಬಿದ ಸಿರಿಯಿಂದ ಅಂತ ಹೇಳಿದರೆ ತುಂಬಿದ ನೆಮ್ಮದಿಯಿಂದ, ಎಲ್ಲರಿಗೂ ನೆಮ್ಮದಿ ಕೊಡುವಂತಹ, ಎಲ್ಲರಿಗೂ ಜೀವನ ಕೊಡುವಂತಹ ನದಿಯಾಗಿ ನೀ ಹರಿಯಲೇಬೇಕು. ಹಾಗಂತ ಎಲ್ಲಿ ತನಕ ಎನ್ನುವುದಕ್ಕೆ ಉತ್ತರ ರೂಪವಾಗಿ ಒಂದು ಕಂಟಿನಿ ಕಾಯಿಗಳ ನಂಬಿಕೆ, ಆಕೆಯ ಪದ ಪ್ರಯೋಜಗಳಿಗೆ ನೀವು ಮುಡಿಚಾಚಬೇಕು, ಅವಳನ್ನು ಶ್ರದ್ಧೆಯಿಂದ ಧ್ಯಾನಿಸು. ಎಲ್ಲದಕ್ಕೂ ಪರಿಹಾರವನ್ನು ಕೊಡಬಲ್ಲಂತಹ ಮಹಾಶಕ್ತಿ ಆಗಿ ಅವಳು ನಿನ್ನನ್ನು ಕಾಪಾಡುವಂತಹ ಮಹಾಶಕ್ತಿ ಆಗ್ತಾಳೆ. ಹಾಗಂತ ಅವಳನ್ನು ಒಲಿಸಿಕೊಳ್ಳುವುದಕ್ಕೆ ಅತ್ಯಂತ ಸುಲಭದ ಮಾರ್ಗ ಉಂಟು ಮಗಳು. ಕೈಗಳೆರಡನ್ನು ಕೂಡ ಅಂಜಲಿಬದ್ಧಳಾಗಿಸಿ ಮಾತಾ ಅವಲಂಬನ ಕರಿ ನೀನು ಹೇಳಿದರೆ ಸಾಕು. ಅಮ್ಮ ಕೈ ಹಿಡ್ಕೋ ಅಂತದರ ಅರ್ಥ. ಅಮ್ಮ ಕೈ ಹಿಡಿದರೆ ಮತ್ತೆ ಯಾರ ಭಯ ಹೇಳು. ಆದ್ದರಿಂದಲೇ ಕಂಟಿನಿಯಾದಂತಹ ಅಂಬಿಕೆ ನಿನ್ನನ್ನು ಕಾಯುವಳು. ಇದರಲ್ಲಿ ಯಾವುದೇ ಸುಳ್ಳಿಲ್ಲ. ನೀನು ನಿನ್ನ ತನುವನ್ನು ಪೀಠವನ್ನಾಗಿರಿಸು, ಮನವನ್ನು ಮಂಟಪವನ್ನಾಗಿರಿಸು, ನಯನ ಜ್ಯೋತಿಯನ್ನು ಬೆಳಗುತ್ತಾ, ನಾಲಗೆಯ ಮಾಧ್ಯಮವನ್ನು ಕೊಳ್ಳುತ್ತಾ, ಕೊರಳನ್ನೇ ಶಂಕಧ್ವನಿಯಾಗಿರುತ್ತಾ, ನಿನ್ನ ಒಳಗೆ ಇದು ನನಗಿಂತ ನಾನು ಎನ್ನುವಂತಹ ಭಾವನೆ ನೈವೇದ್ಯವನ್ನಾಗಿರಿಸಿಕೊಂಡು ಮಾತಾ ಕರಾವಲಂಬನ ಕರಿ ಎನ್ನುವಂತಹ ನುಗ್ಗಿಯಲ್ಲಿ ನೀನು ತೊಡಗು. ಯಾವ ಮಾತುಗಳನ್ನು ನಾನು ಆಡಿದ್ದೇನೋ ಆ ಮಾತನ್ನು ಪೂರ್ಣಗೊಳಿಸಲು ಭೂಮಿಯ ಜನರ ಪಾಲಿಗೆ ಮಾತೆಯಾಗಿ ಈ ಹರಿದು ಬರುವುದನ್ನು ನಿರೀಕ್ಷೆಯಲ್ಲಿರ್ತೇನಮ್ಮ, ನಿರೀಕ್ಷೆಯಲ್ಲಿರ್ತೇನೆ. ಮಹರ್ಷಿಗಳೇ ಆಡಿದ್ದಾರಲ್ಲ, ಅಂಬಿಕೆಯನ್ನು ಮನಸಾರೆ ಸ್ತುತಿಸಿದರೆ ನಿನ್ನ ಬುದ್ಧಿಗೆ, ನಿನ್ನ ಹರಿವಿಗೆಗೊಂದು ದೀಪವಾಗಿ ಅವಳೇ ಒದಗುತ್ತಾಳೆ ಎನ್ನುವ ಹಾಗೆ. ಅದಕ್ಕಾಗಿಯೇ ಅಂಬಿಕೆಯನ್ನು ಸ್ತುತಿಸುವುದಕ್ಕೆ ಸಿದ್ಧಳಾಗಿದ್ದೇನೆ. ಜಯ 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 ಜಯ. ಅಮ್ಮ, ನಿನ್ನನ್ನಿದೋ ಮನಸಾರೆ ಸ್ತುತಿಸುತ್ತಾ ಇದ್ದೇನೆ. ನನ್ನ ಭಕ್ತಿಗೆ ಮೆಚ್ಚಿ
ಸುಪ್ಪತ್ತಿಗೆಯಲ್ಲಿ ಮೆರೆದವಳು ನಾನು. ಮೆರೆದವಳು ಅಂತಾದರೆ ಈ ಸುಪ್ಪತ್ತಿಗೆಯನ್ನು ನಾನು ಅನುಭವಿಸಿದವಳಲ್ಲ. ಆದರೆ ಇದರ ನಿಜವಾದ ಸವಿಯನ್ನು ಅನುಭವಿಸಬೇಕಿದ್ದವರು ಕರ್ಮಭೂಮಿಯಲ್ಲಿ ಪುಣ್ಯ ಸಂಚಯವನ್ನು ಮಾಡಿದವರು ಮಾತ್ರ ಎನ್ನುವುದು ನನಗೀಗ ಅರ್ಥವಾಯಿತು. ಹೆಣ್ಣಾದವಳು ಭುವಿಯಲ್ಲಿ ಹೆಣ್ಣಾಗಿ ಹೆಣ್ತನವನ್ನು ಸಾರ್ಥಕಗೊಳಿಸಬೇಕು ಅಂತಾದರೆ ಆಕೆ ತಾಯ್ತನವನ್ನು ಹೊಂದಬೇಕಂತೆ. ತಾಯ್ತನವನ್ನು ಒದಗಿಸುವುದಕ್ಕಾಗಿಯೇ ಸಿದ್ಧಳಾದಳಲ್ಲ ಮಹಾಮಾತೆ. ನದಿಯಾಗಿ ಹರಿಯುತ್ತಿರುವಂತಹ ಆ ವೇಳೆಯಲ್ಲಿ ನನ್ನ ಕಟಿಯಲ್ಲಿಯೇ ಆಕೆ ಮತ್ತೆ ಮಹಾಮಾತೆಯಾಗಿ ಉದ್ಭವಿಸುತ್ತಾಳೆ. ಆಡಿದಳಲ್ಲ, ನಂದಿನಿಯೇ ನಿನಗೆ ನಾನು ಮಗಳಾಗಿ ಹುಟ್ಟುತ್ತೇನೆ ಅಂತ. ಮಾತೆಯಾದವಳೇ ಮಗಳಾಗಿ ಹುಟ್ಟುತ್ತಾ ಮಗಳಿಗೆ ತಾಯ್ತನವನ್ನು ಒದಗಿಸುತ್ತಾಳೆ ಅಂತಾದರೆ ಇದಕ್ಕಿಂತ ಮಿಗಿಲಾದ ಸೌಭಾಗ್ಯ ಬೇರೊಂದುಂಟೆ. ಹಾಗಾದರೆ ನನ್ನ ತಾಯ್ತನವನ್ನು ಕಂಡುಕೊಳ್ಳುವುದಕ್ಕಾಗಿ, ಮಾತೆ ನನ್ನೊಡಲಲ್ಲಿ ಹುಟ್ಟುಕೊಳ್ಳುವುದಕ್ಕಾಗಿ, ನನ್ನ ಬಸಿರ ಹಸದಾಗಿ ಮಾತೆಯೇ ಪ್ರಾದುರ್ಭವಿಸುವುದಕ್ಕಾಗಿ ನಾನು ನದಿಯಾಗಿ ಹರಿಯಲೇಬೇಕು. ಯಾವಾಗ ಹರಿಯಬೇಕು, ಹೇಗೆ ಹರಿಯಬೇಕು? ಆಗಸದ ಬಿಡುಗಡೆಗಳಿಗೆ ಆಗಸದ ಬಿಡುಗಡೆಗಳಿಗೆ ಸೊಗಸಾಗಿರುವ ಕನಕಾದ್ರಿ ಶೃಂಗದಿ ಸೊಗಸಾಗಿರುವ ಕನಕಾದ್ರಿ ಶೃಂಗರಿಯೇ ಹೋಗಳಂಜಲಿಯಿಂದ ಪರಶಿವಿಗಾದ ಮೋಪದಲ್ಲಿ ಹೋಗಳಂಜಲಿಯಿಂದ ಪರಶಿವಿಗಾದ ಮೋಪದಲ್ಲಿ ಬಾಗಿ ಶಿರವನು ಬಾಗಿ ಶಿರವನು ಲೋಗರಿಗೆ ನೆರವಾಗಲೆನುಗ ಸಾಗಿ ಬಂದಳು ಸಾಗಿ ಬಂದಳು ನಂದಿನಿ ನದಿಯಾಗಿ ಮಾಘ ಶುದ್ಧದ ಪೌರ್ಣಮಿಯ ಶುಭ ದಿನದಲ್ಲಿ ನದಿಯಾಗಿ ನಂದಿನಿ ಸಾಗಿ ಬಂದಳು. ಮಾಘ ಶುದ್ಧದ ಪೌರ್ಣಮಿಯ ಶುಭ ದಿನದಿ ನಂದಿನಿ ನದಿಯಾಗಿ ಸಾಗಿ ಬಂದಳು. ಆಗಸದ ಬೆಳುಗೊಡೆಯಡಿಗೆ ಸೊಗಸಾಗಿರುವ ಕನಕಾದ್ರಿ ಶೃಂಗರಿ ಆ ಆ ಮಾಘ ಶುದ್ಧದ ಪೌರ್ಣಮಿಯ ಈ ದಿನ ಲೋಕರಿಗೆ ಕ್ಷೇಮವನ್ನು ಒದಗಿಸುವುದಕ್ಕಾಗಿ ಮಾತೆಯ ಅಪ್ಪಣೆಯಂತೆ ನಂದಿನಿ ನದಿಯಾಗಿ ಹರಿಯುವ